ಓಕೆ ಸ್ನೇಹಿತರೆ, ಇವತ್ತಂದು ನಾನು ತುಂಬಾ ಖುಷಿಯಾಗಿದ್ದೀನಿ. ಯಾಕೊತ್ತಾ, ಇವತ್ತು ಒಂದು ಸಿಹಿ ಮಾಡ್ತಾ ಇದ್ದಾಳೆ ಪ್ರತಿಮಾ, ಅಂಡ್ ಇನ್ನೊಂದು ಆಮೇಲೆ ಹೇಳ್ತೀನಿ, ಈಗಲೇ ಹೇಳ್ಬಿಡೋಣ. ಇಷ್ಟೆಲ್ಲ ಹೇಳಿದ್ಮೇಲೆ ನಿಮ್ಗೆ ವೆಲ್ಕಮ್ಮೇ ಹೇಳಿಲ್ವಲ್ಲ, ಬೈಕೋಬೇಡ್ರಿ, ಹೇಳ್ತೀನಿ, ಒಂದ್ ನಿಮಿಷ. ಇದು ಆಸ್ ಯೂಶುವಲ್ ನಿಮ್ಗೆ ಗೊತ್ತೇ ಇದೆ, ನೀವು ಎಷ್ಟು ಇಷ್ಟಪಡ್ತಾ ಇದ್ದೀರಾ ಪ್ರೋಗ್ರಾಮ್ನ, ಎಷ್ಟು ಪ್ರೀತಿಸ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಸಾಕಷ್ಟು ಲೆಟರ್ಗಳು ಬರ್ತಾ ಇದೆ. ನೀವೆಲ್ರಿಗೂ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ನನ್ನ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸೊ ನಿಮ್ಮನ್ನ ವೆಲ್ಕಮ್ ಮಾಡಿದಾಯ್ತು, ನಾನು ಬಂದಾಯ್ತು. ಒಂದು ರೆಸಿಪಿ ಸ್ವೀಟ್ ಅಂತ ಹೇಳ್ಬಿಟ್ಟೆ, ಯಾವ ಸ್ವೀಟು ಅಂತ ನಾನು ಹೇಳಿಲ್ಲ. ಸೊ ಯಾವ ಸ್ವೀಟು, ಇನ್ನೊಂದು ಏನ್ ಮಾಡ್ತಾ ಇದ್ದಾಳೆ ನಮ್ಮ ಪ್ರತಿಮಾ, ಕೇಳ್ಬಿಡೋಣ. ಸೊ ಲೆಟ್ಸ್ ವೆಲ್ಕಮ್ ಪ್ರತಿಮಾ. ಹಾಯ್. ಏನ್ ಲೆಫ್ಟಾ ಲೆಫ್ಟು ರೈಟಾ ನೀನ್ ಡಿಸೈಡ್ ಮಾಡು ಅನ್ಕೊಂಡು. ಹಾಯ್ ಹಾಯ್. ಏನ್ ಇವತ್ತು ಯೆಲ್ಲೋ ಕಲರ್ ಸ್ಯಾರಿ? ಅದೇ ಮ್ಯಾಚಿಂಗ್ ಏನೋ ಸ್ವೀಟ್ ಮಾಡ್ಕೊಡ್ತೀನಿ ಅಂತಂದೆ. ಅದೇ ಏನ್, ನಂಗೆ ಒಂದ್ ಸ್ವೀಟ್ ಗೊತ್ತಾಯ್ತು, ಏನ್ ಸ್ವೀಟ್ ಅಂತ ನಾನು ಹೇಳಿಲ್ಲ. ಓಕೆ. ಏನದು? ಚಿಕ್ಕಿ. ಹೌದು, ಏನೋ ಸ್ಪೆಷಲ್ ಚಿಕ್ಕಿ ಅದು. ಹೌದು. ಈ ಬೆಳಿಗ್ಗೆ ಓಟ್ಸ್ ಎಲ್ಲ ತಿಂತಾರಲ್ಲ, ಮ್ಯೂಸ್ಲಿ ಅಂತ ಸಿಗುತ್ತೆ. ಮ್ಯೂಸ್ಲಿ ಇದು ಚಿಕ್ಕಿ, ಮ್ಯೂಸ್ಲಿ ನಟ್ಸ್ ಚಿಕ್ಕಿ, ಮ್ಯೂಸಿಕ್ ಚಿಕ್ಕಿ ಹಂಗೆ ಅನ್ಕೋ. ಅಲ್ಲ, ಮ್ಯೂಸ್ಲಿ ಏನೇನ್ ಬೇಕು ಮ್ಯೂಸ್ಲಿ ಅಲ್ದೆ? ಇದಕ್ಕೆ ಮ್ಯೂಸ್ಲಿ, ಇದು ಕಡಲೆಕಾಯಿ ಬೀಜ ಹುರಿದು ಪುಡಿ ಮಾಡಿರೋದು, ಬಾದಾಮಿ, ಗೋಡಂಬಿ, ತುಪ್ಪ, ಬೆಲ್ಲ, ಇಷ್ಟೇ. ಇಷ್ಟೇ. ಯಾಕಂದ್ರೆ ಈ ಕಾರ್ನ್ಫ್ಲೇಕ್ಸ್ ಅಂತ ಬೆಳಿಗ್ಗೆ ತಿಂತಾರಲ್ಲ, ಬ್ರೇಕ್ಫಾಸ್ಟ್ ಆಗೇ ತಿಂತಾರಲ್ಲ, ಹೌದು, ವಿಚ್ ಇಸ್ ವೆರಿ ಗುಡ್ ಅಟ್ ದಿಸ್ ಥಿಂಗ್, ಫೈಬರ್, ಆಮೇಲೆ ವಿಟಮಿನ್ಸ್ ಇದೆಲ್ಲ ಇರೋಂಥದ್ದು. ಸೊ ಇದು ಮ್ಯೂಸ್ಲಿ ಅಂತಾನೂ ಸಿಗುತ್ತೆ. ಇದು ಸ್ವಲ್ಪ ಶುಗರ್ ಕೊಟೆಡ್ ತರ ಇದೆ, ಇದು ವಿತ್ ನಟ್ಸ್ ತಗೊಂಡಿದ್ದೀನಿ ನಾನು. ಸೊ ಅದರಿಂದ ಚಿಕ್ಕಿ ಮಾಡಿದ್ರೆ ಇನ್ನು ಕ್ರಿಸ್ಪ್ ಆಗು ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಯೂಶಲಿ ನಾವೇನ್ ಮಾಡ್ತೀವಿ, ಹಾಲಿಗೆ ಹಾಕೊಂಡು ತಿನ್ಬಿಡ್ತೀವಿ. ಹೌದು, ಇದು ಸ್ವಲ್ಪ ಡಿಫ್ರೆಂಟ್. ಶುರು ಮಾಡೋಣವಾ? ಮಾಡೋಣವಾ? ಓ, ಫ್ಲವರ್ ಬರ ಇಟ್ಕೊಂಡ್ ಬಂದ್ಬಿಟ್ಟಿದ್ಯಾ ತಲೆಯಲ್ಲಿ? ಏನೇನ್ ಅಬ್ಸರ್ವೇಷನ್. ಗ್ಯಾಸ್ ಆನ್ ಮಾಡು. ಇದಕ್ಕೆ ಒಂದು ಅಳತೆ ಇದೆ. 1 ಬಟ್ಲಾಗಷ್ಟು ಮ್ಯೂಸ್ಲಿ ತಗೊಂಡ್ರೆ 1/4 ಬಟ್ಲಾಗಷ್ಟು ಕಡಲೆಕಾಯಿ ಬೀಜ. ಇದು ಕಡಲೆಕಾಯಿ ಬೀಜ ಹುರಿದು ಸಿಪ್ಪೆ ತೆಗೆದು ಪುಡಿ ಮಾಡಿ ಇಟ್ಟಿರೋದು. ಪುಡಿ ಹೆಂಗ್ ಮಾಡಿದೆ ಅದನ್ನ? ಸುಮ್ಮನೆ ಅಲ್ಲ, ಅಂದ್ರೆ ನೀನ್ ಲಟ್ಟಣಿಗೆ ಹಾಕ್ಬಿಟ್ಟು ಕ್ರಶ್ ಮಾಡ್ಬೋದು, ಇಲ್ಲಾಂದ್ರೆ ಮಿಕ್ಸಿಯಲ್ಲಿ ಒಂಚನ್ನು ಮಾಡ್ಕೋಬಹುದು ಅಲ್ವಾ? ಬಿಕಾಸ್ ಸ್ವಲ್ಪ ದಪ್ಪ ಇದೆ ಅದು, ಅದಕ್ಕೆ ಕೇಳಿದಪ್ಪ. ಇದು ಲಟ್ಟಣಿಗೆ ತಗೊಂಡು ಒಂದ್ ಮನೆ ಮೇಲೆ ಹಾಕೊಂಡು ಲಟ್ಸ್ಬಿಟ್ರು ಸಾಕು. ಹೆಂಗ್ ಪುಡಿ ಮಾಡೋದಂದ್ರೆ ಅದ ಇದು ಯಾವ ತರ ಕೇಳ್ತಿದ್ಯಾ ಗೊತ್ತಾ? ಒಂದ್ ಸ್ಟುಪಿಡ್ ಕ್ವಶನ್ ಇದು. ಇಲ್ಲ ಕೊಡು, ನಿಂಗ್ ಪಾಪ ಗೊತ್ತಿಲ್ಲ ಅಂದಿಯಲ್ಲ, ಕೊಡು. ಕೊಡೆ. ಈಗ ಬೆಲ್ಲ ಹಾಕೋಣ. 1 ಬಟ್ಲಾಗಷ್ಟು ಬೆಲ್ಲ, ಸ್ವಲ್ಪ ನೀರ್ ಹಾಕು, ಸಾಕು. ಇದು ಏರ್ ಪಾಕ ಬರ್ಬೇಕಿದು. ಏರ್ ಹೇಳದಿಯಲ್ಲ, ಅದೇ ಏರ್ ಪಾಕ. ಏರ್ ಪಾಕ ಅಂತಂದ್ರೆ ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಆ ತರ ಬರ್ಬೇಕಿದು. ಇವತ್ತು ಕೇಳಿದ್ರೆ ಬೈದ್ ಬಿಡ್ತೀಯ. ಮತ್ತೆ ಪದೇ ಪದೇ ಅದೇ ಡೈಲಾಗ್ ಹೊಡಿತಾ ಇದ್ರೆ ಓಕೆ. ಯಾಕೆ ಇದು ಕರಗ್ಬೇಕಿದು. ಈಗೇನ್ ಮಾಡೋಣ, ಒಂದು ಚೂರು ತುಪ್ಪ ಮಣೆ ಮೇಲೆ ಹಾಕೊಂಡ್ಬಿಡೋಣ. ಮಣೆ ಮೇಲೆ ಯಾಕೆ? ಈಗ ಚಿಕ್ಕಿ ಮಾಡಾದ್ಮೇಲೆ ಇದ್ರ ಮೇಲೆ ಹಾಕೊಳಕ್ಕೆ ಫಸ್ಟೇ ಹಾಕಿಟ್ಕೊಂಡ್ಬಿಡೋದು ಅದನ್ನ. ರೆಡಿ. ಲಟ್ಟಣಿಗೆ ಸ್ವಲ್ಪ ಲಟ್ಟಣಿಗೆ ಮೇಲೆ ಏನಂದ್ರೆ ಈವನ್ ಆಗಿ ಬರ್ಬೇಕಲ್ಲ, ಅದಕ್ಕೋಸ್ಕರ. ಏನಂದ್ರೆ ಇದು ಮಾಡಿದ ತಕ್ಷಣ ಇದ್ರ ಮೇಲೆ ಹಾಕ್ಬಿಡ್ಬೇಕು. ಅದಕ್ಕೆ ಫಸ್ಟ್ ರೆಡಿ ಮಾಡಿ ಆ ಕಡೆ ಇಟ್ಕೊಂಡ್ಬಿಡ್ಬೇಕು. ಹೌದು. ಏನಂದ್ರೆ ಇದು ಏರ್ ಪಾಕ ಬರ್ಬೇಕಲ್ಲ, ಅದಕ್ಕೋಸ್ಕರ ಕಾಯ್ತಾ ಇರುತ್ತೆ. ಇದಂದ್ರೆ ಇದ್ರೊಳಗೆ ಕಬ್ಬಿಣಾಂಶ ಇರುತ್ತೆ, ಬೆಲ್ಲದಲ್ಲಿ ಕಬ್ಬಿಣಾಂಶ ಇರುತ್ತೆ. ಮತ್ತೆ ಇನ್ನೊಂದು ಕೈ ಕಟ್ ಮಾಡ್ಕೊಂಡ್ರೆ ಬೆಳಿಗ್ಗೆ ಹೊತ್ತು ರಕ್ತ ಹೋಗೋದು ಜಾಸ್ತಿ. ಆಗ ಒಂದು ಚೂರು ಬೆಲ್ಲ ಹಾಕೊಂಡ್ರೆ ಅದು ಇಮಿಡಿಯೇಟ್ ಆಗಿ ಸ್ಟಾಪ್ ಆಗುತ್ತೆ. ಓ, ತಿನ್ಬೇಕಾ? ಹಾ, ಅಂದ್ರೆ ರಕ್ತ ಹೋಗ್ತಾ ಇರುತ್ತೆ. ಬೆಳಗಿನ ಜಾವ ಏನಾರು ಕಟ್ಟಾದಾಗ ರಕ್ತ ಹೋಗೋದು ಜಾಸ್ತಿ, ಅವಾಗ ಓಕೆ ಫ್ಲೋ ಆಗೋದು ಜಾಸ್ತಿ. ಸೊ ಅವಾಗ ಒಂದ್ ಚೂರು ಬೆಲ್ಲ ಹಾಕೊಂಡ್ರೆ ಇಮಿಡಿಯೇಟ್ ಆಗಿ ಕಂಟ್ರೋಲ್ ಆಗುತ್ತೆ. ಈಗ ಸುಮಾರು ಶಿವಮೊಗ್ಗ ಅಲ್ಲಿಲೆಲ್ಲ ಬೆಲ್ಲದ ಸಿರಪೆ ಸಿಕ್ಬಿಡುತ್ತೆ ರೆಡಿಮೇಡ್. ಜೋನಿ ಬೆಲ್ಲ ಅಂತಾರೆ, ಜೋನಿ ಬೆಲ್ಲ ಅಂತಾರೆ. ಅದು ಒಂದ್ ದೊಡ್ಡ ಕಂಟೈನರ್ಗೆ ಹಾಕಿಟ್ಬಿಟ್ಟಿರ್ತಾರೆ. ನಮ್ಗಳ ಮನೇಲೆಲ್ಲ ಜಾಸ್ತಿ ಸೌತ್ ಕೇರಳ, ಮಲೆನಾಡ್ ಕಡೆ ಅವರೆಲ್ಲ ಈ ಜೋನಿ ಬೆಲ್ಲ ಬಳಕೆ ಮಾಡೋದು ಜಾಸ್ತಿ ಅಲ್ವಾ? ಹೌದು. ಏರ್ ಪಾಕ ಬಂತು. ಅದು ಏರ್ ಪಾಕ ಬಂದಿದೆ ಅಂತ ಈ ತರ ನೊರೆ ಬರುತ್ತೆ ಒಂದು. ಆಮೇಲೆ ಕಲರ್ ಕ್ಯಾರಮಲೈಸ್ ಆಗ್ಬಿಡುತ್ತೆ, ಚೇಂಜ್ ಆಗ್ಬಿಡುತ್ತೆ ಕಲರ್.
ಈಗೇನ್ ಮಾಡೋಣ, ಇದು ಆಫ್ ಮಾಡಿಬಿಟ್ಟು ಮ್ಯೂಸ್ಲಿ, ಕಡಲೆಕಾಯಿ ಬೀಜ, ಗೋಡಂಬಿ ಹಾಗೂ ಬಾದಾಮಿ ಎಲ್ಲ ಇಷ್ಟನ್ನು ಹಾಕೊಂಡು ಮಿಕ್ಸ್ ಮಾಡ್ಬೇಕಾ? ಅಲ್ಲ ಹೆಂಗ್ ಗೊತ್ತಾಗುತ್ತೆ ಇವಾಗ ಅಕಸ್ಮಾತ್ ಏನೋ ಸ್ವಲ್ಪ ಬೆಲ್ಲ ಪಾಕ ಜಾಸ್ತಿ ಆಯ್ತು ಇದಕ್ಕೆ? ಅದಕ್ಕೆ ಹೇಳಿದ್ದು ನೊರೆ ಬರುತ್ತೆ, ಆಮೇಲೆ ಕಲರ್ ಇಮಿಡಿಯೇಟ್ ಆಗಿ ಚೇಂಜ್ ಆಗ್ಬಿಡುತ್ತೆ ನೋಡು. ಇಮಿಡಿಯೇಟ್ ಆಗಿ ಗೊತ್ತಾಯ್ತು ನೋಡು. ಕಲರ್ ಬ್ರೌನಿಶ್ ಆಗ್ಬಿಡುತ್ತೆ, ಡಾರ್ಕ್ ಬ್ರೌನ್ ಆಗುತ್ತೆ. ಓಕೆ, ಈಗ ಏನ್ ಮಾಡೋಣ, ಇಮಿಡಿಯೇಟ್ ಆಗಿ, ಬಟ್ ಏನಂದ್ರೆ ಇದು ಕೈ ಚುರುಕಿರ್ಬೇಕು, ಇಮಿಡಿಯೇಟ್ ಆಗಿ ಇದು ಹಾಕ್ಬಿಡ್ಬೇಕು. ನೀನೇ ಮಾಡ್ಬೇಕದನ್ನ ಹಂಗಾದ್ರೆ? ಇಲ್ಲ, ಫಸ್ಟ್ ಒಂದ್ಸತಿ ಮಾಡ್ಕೊಂಡಾಗ ಗೊತ್ತಾಗ್ಬಿಡುತ್ತೆ. ಕಡೆ ಏನ್ ಮಾಡ್ಬೇಕು, ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡ್ರೆ ನೋಡು, ಹಿಂಗ್ ಮಾಡ್ಕೊಂಡು, ಅಥವಾ ಬಟರ್ ಪೇಪರ್ ಅಲ್ಲೂ ಹಾಕ್ಬಿಡ್ತಾರೆ. ಬಟರ್ ಪೇಪರ್ ಹಾಕ್ಬೋದು, ಇಲ್ದಿರೋರು ಹೀಗ್ ಮಾಡ್ಕೊಂಡ್ಬಿಡ್ಬೇಕು ನೋಡು. ಹಿಂಗೆ ಲಟ್ಸಿದ್ರೆ ಕ್ಲೀನ್ ಆಗಿ ಬರುತ್ತೆ, ಈವನ್ ಆಗಿ ಬರುತ್ತೆ ಅಲ್ವಾ? ಹೌದು. ಚಾಕು ಕೊಡು ನೋಡು, ಆಗಿದೆ ಅಂತ ಹೇಳಕ್ ನೋಡು. ಥ್ರೆಡ್ ಬೆಲ್ಲ ಪಾಕ ಅಲ್ಲ, ಬೆಲ್ಲ ಪಾಕ ನೋಡು, ಕ್ಲೀನಿಯಾಗೆ ಶೇಪ್ ಮಾಡ್ಕೊಂಡು ಹಿಂಗೆ ಮಾಡು. ನಾವು ಒಂದ್ ಎಪಿಸೋಡ್ ಅಲ್ಲಿ ಬರೀ ಸಕ್ಕರೆದ್ ಮಾಡಿದ್ವಿ, ಅದು ಪಾಪ್ಕಾರ್ನ್ ಅಲ್ಲಿ ಮಾಡಿದ್ವಿ, ಇದು ಬೆಲ್ಲದಲ್ಲಿ. ಬಟ್ ಎಷ್ಟೇ ಆದ್ರೂ ಬೆಲ್ಲ ಆರೋಗ್ಯಕ್ಕೆ ಒಳ್ಳೇದು. ಅಂಡ್ ಟೇಸ್ಟ್ ವೈಸ್ ಅಷ್ಟೇ ಗೊತ್ತಾ, ಸಕ್ಕರೆಗಿಂತ ಬೆಲ್ಲ ಚೆನ್ನಾಗಿರುತ್ತೆ. ಫಸ್ಟೇ ಚೌಕ ಮಾಡಿ ಇಟ್ಬಿಡ್ಬೇಕು. ಓಕೆ, ನೀನ್ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೋ, ಅಷ್ಟ್ರಲ್ಲಿ ಒಂದು ಬ್ರೇಕ್ ತಗೋಬಿಡ್ತೀನಿ. ಮ್ಯೂಸ್ಲಿ ನಟ್ಸ್ ಚಿಕ್ಕಿ ರೆಡಿ ಆಗಿದೆ, ಬಟ್ ಇನ್ನು ಸ್ವಲ್ಪ ತಣ್ಣಗಾಗಿ ಅದು ಪೀಸಸ್ ಬಂದ್ಮೇಲೆ ತಿನ್ನೋದಕ್ಕೆ ಆಗ ಮಜಾ ಇರುತ್ತೆ. ಏನಂತೀರಾ ಅಲ್ವಾ? ಸರಿ, ಅಷ್ಟು ತನಕ ಏನ್ ಮಾಡ್ಬೇಕು, ಒಂದ್ ಚಿಕ್ಕ ಬ್ರೇಕ್ ತಗೊಂಡ್ಬಿಡೋಣ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ. ನನ್ನ ಕೈಲಿ ಪ್ಲೇಟ್ ರೆಡಿ, ಅಲ್ಲಿ ಚಿಕ್ಕೀಸ್ ರೆಡಿ. ಏನು ಫ್ರಿಸ್ಬಿನಾ? ಎಸ್, ವಾವ್. ಏನಂದ್ರೆ ಇದು 5 ನಿಮಿಷ ತಣಿಯಕ್ ಬಿಡ್ಬೇಕು. ಇನ್ನು ಕೊಟ್ಟಿದ್ದೀನಿ 5 ನಿಮಿಷ, ಇನ್ನು 5 ನಿಮಿಷ ಕೇಳಿದ್ರೆ ಫುಲ್ ಗಲಾಟೆ ಅಷ್ಟೇ. ಆಮೇಲೆ ನಾವು ತಣಿಯಕ್ಕೆ ಬಿಟ್ರೆ ಕ್ಲೀನ್ ಆಗಿ ಬರುತ್ತೆ ಅಂತಂದೆ. ಸಾಕ, ನಮ್ ಜನ ಅರ್ಥ ಮಾಡ್ಕೊಳಲ್ಲ, ಸುಮ್ಮನೆ ಬೌ ಅಂತ ಇದ್ದಾಳೆ. ಮುಗ್ಸು, ನೆಕ್ಸ್ಟ್ ರೆಸಿಪಿನೂ ಮುಗ್ಸು ನಿಮ್ಗಿದೆ. ಮ್ಯೂಸ್ಲಿ ನಟ್ಸ್ ಚಿಕ್ಕಿ ರೆಡಿ ಆಗಿದೆ, ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ? ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಮ್ಯೂಸ್ಲಿ ನಟ್ಸ್ ಚಿಕ್ಕಿ ರೆಡಿ ಆಗಿದೆ. ಇವಳ ಹತ್ರ ಅಷ್ಟೇ ಜಗಳ ಮಾಡ್ತೀನಿ, ನಿಮ್ಮ ಹತ್ರ ಜಗಳ ಮಾಡಲ್ಲ ನಾನು. ಯಾಕೆ ಜಗಳ ಮಾಡಿದ್ರೆ ಈ ತರದ್ ಸಿಗತ್ತೆ ಅಂತನಾ? ಜಗಳ ಮಾಡಿದ್ರೆ ಹಿಂಗ್ ಕೊಡ್ತೀಯ, ಆಮೇಲೆ ಎಲ್ಲರೂ ಬಂದ್ಬಿಡ್ತಾರೆ ಇಲ್ಲಿಗೆ. ರೈಟ್ ಮಾಡು. ಹೇಗ್ ಮಾಡೋದು ನೋಡ್ಕೊಂಡಿದ್ದೀರಲ್ವಾ? ಇನ್ನೊಂದ್ಸಲ ನೋಡ್ಕೋಬೇಕಾ? ರಿಕ್ಯಾಪ್ ನಿಮ್ಗೋಸ್ಕರ. ಮ್ಯೂಸ್ಲಿ ನಟ್ಸ್ ಮಾಡುವ ವಿಧಾನ. ಮೊದಲು ಒಂದು ಪ್ಯಾನಿನಲ್ಲಿ ಬೆಲ್ಲ ಹಾಗೂ ಸ್ವಲ್ಪ ನೀರನ್ನ ಹಾಕಿ ಗಟ್ಟಿ ಪಾಕ ಮಾಡಿಕೊಳ್ಳಿ. ನಂತರ ಆ ಪಾಕಕ್ಕೆ ಮ್ಯೂಸ್ಲಿ, ಹುರಿದ ಕಡಲೆಕಾಯಿ ಬೀಜ, ಬಾದಾಮಿ, ಗೋಡಂಬಿ ಹಾಕಿ ಸ್ವಲ್ಪ ಬಾಡಿಸಿ. ನಂತರ ಅದನ್ನು ತುಪ್ಪ ಸವರಿದ ಮಣೆ ಮೇಲೆ ಹಾಕಿ ಲಟ್ಟಿಸಿ ಬೇಕಾದ ಆಕಾರಕ್ಕೆ ಕಟ್ ಮಾಡಿದರೆ ಮ್ಯೂಸ್ಲಿ ನಟ್ಸ್ ಚಿಕ್ಕಿ ಸವಿಯಲು ಸಿದ್ಧ. ಅಲ್ಲಿ ಬಂತು ಆಚೆ. ಬಾಯ ಓಪನ್ ಆಗ್ತಿಲ್ಲ. ನಂಗೆ ಗೊತ್ತು ನಿನ್ ಕೋಪಕ್ಕೆ ಹಿಂಗೆಲ್ಲ ಮಾಡ್ಕೊಟ್ಟಿದ್ಯಲ್ಲ. ಅದು ತಣದ್ಮೇಲೆ ಕ್ರಿಸ್ಪಿ ಆಗುತ್ತೆ. ಅದು ಪರವಾಗಿಲ್ಲ, ಚೆನ್ನಾಗಿ ಮಾಡ್ತೀಯಾ. ನಂಬ್ಕೊಂಡ್ರೆ ಚೆನ್ನಾಗಿದೆ ಗೊತ್ತಾ. ಚೆನ್ನಾಗಿದ್ಯಾ? ಯೂಶಲಿ ಮಾಮೂಲಿ ಚಿಕ್ಕೀಸ್ ಎಲ್ಲ ತಿಂತೀವಲ್ಲ, ಇದು ಒಂಥರ ಕ್ರಿಸ್ಪಿನೆಸ್ ಜಾಸ್ತಿ ಕೊಡೋದು. ಹೌದು ಅಲ್ವಾ? ಕ್ರಿಸ್ಪಿನೆಸ್, ಆಮೇಲೆ ಆ ಕಾರ್ನ್ಫ್ಲೇಕ್ಸ್ ಟೇಸ್ಟು ಬರುತ್ತೆ ಅಲ್ವಾ? ಏನಂದ್ರೆ ಬಿಸಿಯಲ್ಲಿ ಒಂಥರ ನಾರ್ ತರ ಇರುತ್ತೆ. ಬರ್ತದೆ ನಾರು. ಆಮೇಲೆ ತಣದ್ಮೇಲೆ ಕ್ರಿಸ್ಪ್ ಆಗುತ್ತೆ. ಹೌದಾ? ವೆರಿ ನೈಸ್. ಓಕೆ, ನೆಕ್ಸ್ಟ್ ಯಾವ ರೆಸಿಪಿ ಮಾ? ನೆಕ್ಸ್ಟ್ ಕುಸುಬ್ಲಕ್ಕಿ ಇದೆಯಲ್ಲ, ಕುಸುಬ್ಲಕ್ಕಿಯಿಂದ ಉಂಡ್ಲಕ್ ಅಂತ. ಉಂಡ್ಲಕ್ ಅಂದ್ರೆ ಏನು? ಆಕ್ಚುಲಾಗಿ ಇದು ಕುಸುಬ್ಲಕ್ಕಿ ರೊಟ್ಟಿ ಮಾಡ್ತೀವಿ. ರೊಟ್ಟಿ ಅಂತಂದ್ರೆ
ತಟ್ತೀವಿ. ಇದರ ಸಣ್ಣ ಸಣ್ಣ ಉಂಡೆಗಳು ಮಾಡಿ ಆ, ಅಂದ್ರೆ ಶಾಲೋ ಫ್ರೈ ಅಂತಾರಲ್ಲ ಆ ತರದಲ್ಲಿ ಬೇಯಿಸೋದು, ಬಾಂಡ್ಲಿಯಲ್ಲೇ ಬೇಯಿಸೋದು. ಬಟ್ ಏನಂದ್ರೆ ಅದು ಸಣ್ಣ ಸಣ್ಣ ಮಕ್ಕಳಿಗೆ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಡ್ತಾರಲ್ಲ ಆ ತರ ಇರುತ್ತೆ. ಬಟ್ ತಿನ್ನಕ್ ಮಾತ್ರ ಬಹಳ ರುಚಿಯಾಗಿರುತ್ತೆ. ಇದು ಯಾವ ಸೌತ್ ಕನ್ನಡ ಡಿಶ್. ಅದಕ್ಕೆ ತುಂಬಾ ಪ್ರೀತಿ. ತುಂಬಾ ಪ್ರೀತಿ ಅಂತೆಲ್ಲ ಯಾವ್ದೇ ಡಿಶ್ ಮಾಡಿದ್ರು ಅದ್ರ ಮೇಲೆ ಒಂದು ನಾವ್ ಏನೇ ಮಾಡಿದ್ರು ಒಂಥರ ಪಾಸಿಟಿವ್ ಆಗಿ ಮತ್ತೆ ಖುಷಿಯಲ್ಲಿ ಮಾಡಿದ್ರೆ ಯಾವ್ದೇ ಮಾಡಿದ್ರು ತುಂಬಾ ಚೆನ್ನಾಗಾಗತ್ತೆ ಅಲ್ವಾ? ಹೌದು. ಬಟ್ ಏನಂದ್ರೆ ಆ ಊರ್ನವ್ರಿಗೆ ಅವ್ರ ರೆಸಿಪೀಸ್ ತುಂಬಾ ಇಷ್ಟ ಆಗತ್ತೆ ಅಲ್ವಾ? ಹೌದು. ಎಲ್ಲಾ ರೆಸಿಪೀಸ್ ಇಷ್ಟಪಡೋದಕ್ಕಿಂತ ಅದಕ್ಕಿಂತ ಇನ್ನೊಂದು 1% ಜಾಸ್ತಿ. ಸರಿ, ಈಗ ಅದಕ್ಕೆ ಏನೇನ್ ಬೇಕು ಅಂತ ಒಂದ್ಸಲ ಹೇಳ್ಬಿಡಿ. ಇದಕ್ಕೆ ಪುದೀನ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಉಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಎಣ್ಣೆ, ಗಟ್ಟಿಗೆ ರುಬ್ಬಿಟ್ಟಿರುವಂತ ಕುಸುಲಕ್ಕಿ. ಈ ಕುಸುಬ್ಲಕ್ಕಿನ ರಾತ್ರಿ ನೆನ್ಸ್ಬಿಟ್ಟು ಬೆಳಿಗ್ಗೆ ಗ್ರೈಂಡ್ ಮಾಡಿದ್ರೆ, ಗಟ್ಟಿ ಗ್ರೈಂಡ್ ಮಾಡಿದ್ರೆ ಈ ಹದಕ್ ಬರುತ್ತೆ ನೋಡಿ. ಈ ಹದ ಬರುತ್ತೆ. ಇಟ್ಸ್ ಲೈಕ್ ಹಿಟ್ ಕಲ್ಸಿರೋ ತರ ಇದೆ. ಅದು ಹಿಟ್ ಕಲ್ಸಿರೋ ತರ ಇದೆ. ಅಷ್ಟು ಚೆನ್ನಾಗಿ ಮಾಡಿದ್ರು. ನೀರು ತುಂಬಾ ಕಮ್ಮಿ ಹಾಕೋಬೇಕಾ ಅಥವಾ ನೆನ್ಸಿರೋ ನೀರೇ ಸಾಕಾ ಅದಕ್ಕೆ? ನೆನ್ಸಿರೋ ನೀರ್ ತೆಗೆದ್ಬಿಟ್ಟು ಆಮೇಲೆ ರುಬ್ಕೋಬೇಕು. ಬೇಕಾದ್ರೆ ನಾನು ಚೂರ್ ನೀರ್ ಹಾಕೋಬಹುದು ಅಷ್ಟೇ. ನೋಡ್ಕೊಂಡು ಹಾಕೊಂಡಾಗ ಈ ಹದಕ್ ಬರುತ್ತೆ. ಸರಿ, ಓಕೆ. ಈಗ ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕೋಣ. ಇದಕ್ಕೆ ಕುಸುಬ್ಲಕ್ಕಿ ಏನು ರುಬ್ಬಿಟ್ಟಿದೀವೋ ರಾತ್ರಿ ನೆನೆಸ್ಬಿಟ್ಟು ಬೆಳಿಗ್ಗೆ ರುಬ್ಬಿರೋದು. ಸರಿ. ನೀರಿನ ಅಂಶ ಎಲ್ಲ ತೆಗೆದ್ಬಿಟ್ಟು ಆಮೇಲೆ ರುಬ್ಬಿರೋದು ಇದು. ಈರುಳ್ಳಿ ಒಂದು ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿರೋದು. ಓಕೆ. ಹಸಿಮೆಣಸಿನ್ಕಾಯಿ 1 ಸ್ಪೂನ್ ಕೊಡ್ತೀಯ. ಇದಕ್ಕೆ ಸ್ವಲ್ಪ ಖಾರ ಇದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಕುಸುಬ್ಲಕ್ಕಿ ಸ್ವಲ್ಪ ಸಪ್ಪೆ ಅಲ್ವಾ? ಹೌದು. ತುರಿದಿರೋ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಫ್ಲೇವರ್ಗೋಸ್ಕರ. ಎಷ್ಟೇ ಆದ್ರೂ ಈ ಪುದೀನ ಹಾಕಿದ್ರೆ ಮಿಂಟ್ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಅಲ್ವಾ? ಬಟ್ ಕೊತ್ತಂಬರಿನೂ ಹಾಕಿ ಪುದೀನೂ ಹಾಕಿದ್ರೆ ಎರಡು ಮಿಕ್ಸ್ ಆಗಲ್ವಾ ಅಂತ. ಏನ್ ಮಿಕ್ಸ್ ಆಗಲ್ಲ, ಫ್ಲೇವರ್ಸ್ ಎರಡು ಮಿಕ್ಸ್ ಇಲ್ಲ, ಚೆನ್ನಾಗಾಗುತ್ತೆ. ಎರಡು ಚೆನ್ನಾಗಿರುತ್ತಾ? ಮತ್ತೆ ಕರ್ಬೇವಿನ ಸೊಪ್ಪು ನಾನು ಕೈಯಲ್ಲೇ ತುಂಡು ಮಾಡ್ತಾ ಇದ್ದೀನಿ. ಎಷ್ಟಾದ್ರು ಕೈಯಲ್ಲಿ ತುಂಡು ಮಾಡಿ ಹಾಕಿದ್ರೆ ಅದ್ರ ಫ್ಲೇವರೇ ಬೇರೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೂ ನೀರ್ ಹಾಕೋಬಾರ್ದಾ? ಇಲ್ಲ, ಇದಕ್ಕೆ ನೀರ್ ಹಾಕೋಬಾರ್ದು. ಲೈಕ್ ಒಂಥರ ಅಕ್ಕಿ ರೊಟ್ಟಿ ತರ ಆ ಹಿಟ್ ಕಲ್ಸ್ದಂಗ್ ಕಲ್ಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕೋಬೇಕಾ? ಹೌದು. ಮತ್ತೆ ಇನ್ನೊಂದ್ ಏನಂತಂದ್ರೆ ಇದು ಸಪೋಸಿಂಗ್ ನೀರ್ ಆಗೋಯ್ತು, ಇದಾರೆ ಗಟ್ಟಿ ಇದೆ ನಾವು ಮಾಡ್ಕೊಂಡಿರೋದು, ನೀರ್ ಆಗೋಯ್ತು ಅಂತಂದ್ರೆ ಒಂಚೂರ್ ಅಕ್ಕಿ ಹಿಟ್ಟು ಹಾಕೋಬಹುದು. ಓ, ಆಮೇಲೆ ಅದು ಮಿಕ್ಸ್ ಮಾಡೋಷ್ಟೊತ್ತಿಗೆ ನಾನೇನಾರ ಮಾಡ್ಲ? ನೀನ್ ಗ್ಯಾಸ್ ಆನ್ ಮಾಡು, ಬಾಂಡ್ಲಿ ಇಡು. ಒಂದ್ ಕೆಲ್ಸ ಹೇಳಿದ ಅಷ್ಟೇ, ನಾನು ಎರಡೆರಡು ಮಾಡಲ್ಲ. ಹೋಗ್ಲಿ ಪಾಪ ಅಂತ ಇಡ್ತೀನಿ. ತಿನ್ನಕ್ ಬೇಕಾದ್ರೆ ಮಾಡೋ, ಇಲ್ಲ ಬೇಡ. ಈಗೇನ್ ಮಾಡೋಣ, ಒಂದ್ ಸ್ವಲ್ಪ ಎಣ್ಣೆ ಹಾಕ್ಬಿಡೋಣ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗತ್ತೆ ಇದಕ್ಕೆ. ಓ, ಇಷ್ಟೊಂದು ಬೇಕಾ? ಹೌದು. ಕ್ಲೀನಾಗೆ ಸ್ಪ್ರೆಡ್ ಆಗ್ಬೇಕಿದು, ಫುಲ್ ಬಾಂಡ್ಲಿ ಸ್ಪ್ರೆಡ್ ಆಗ್ಬೇಕು. ಇದು ಸಣ್ಣ ಸಣ್ಣ ಉಂಡೆಗಳು ಮಾಡಿ ಏನ್ ಮಾಡ್ಬೇಕು, ಅದ್ರೊಳಗೆ ಹಾಕ್ತಿವಲ್ಲ ಮುಚ್ಚಿಟ್ಬಿಡ್ಬೇಕು. ಲೋ ಫ್ಲೇಮ್ ಅಲ್ಲಿ ಬೇಯ್ಬೇಕದು. ಅಲ್ಲ, ಏನಿದು ಶಾಲೋ ಫ್ರೈಯಾ? ಶಾಲೋನೂ ಇಲ್ಲ, ಇದು ಇನ್ನೂ ಎಣ್ಣೆ ಕಡಿಮೆ. ಶಾಲೋ ಫ್ರೈ ಆದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಆಗ್ತೀಯಾ? ಹೌದು. ಇದಿಷ್ಟು ಇಷ್ಟೊಳಗೆ ಬೇಯತ್ತೆ. ತಿನ್ನಕ್ ಬೇಕು ಅಂದ್ರೆ ಕೆಲಸ ಮಾಡು ಅಂತ ಹೇಳ್ತೀಯಲ್ಲ ನೀನು. ಇರ್ಲಿ, ಮಾತೆಲ್ಲ ಹಂಗೆ ಇಟ್ಕೊಂಡಿರ್ತೀನಿ. ಆಯ್ತಮ್ಮ. ನೋಡು, ಈ ತರ ಚಿಕ್ಕ ಚಿಕ್ಕ ಉಂಡೆಗಳು, ಈ ತರ ಚಿಕ್ಕ ಚಿಕ್ಕ ಉಂಡೆ ಮಾಡ್ಬಿಟ್ಟು. ಆಕ್ಚುಲ್ ಆಗಿ ಇದು ಹಾಗೆ ತಿನ್ನಕ್ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಹಿಟ್ನಲ್ಲ ನಾನು ಹೇಳಿದ್ದು, ಇದ್ರ ಜೊತೆಗೆ ಚಟ್ನಿ ಮಾಡ್ಕೊಳ್ತಾರೆ. ಇಲ್ಲ ಅಂತಂದ್ರೆ ಸಾಸ್ ಜೊತೆಗೆ ಮಕ್ಳು ಕೊಡ್ಬೋದು. ಹಾಗೆ ತಿನ್ನಕ್ಕೆ ಚೆನ್ನಾಗಿರುತ್ತೆ, ಯಾಕಂದ್ರೆ ಇದ್ರೊಳಗೆ ಉಪ್ಪು ಖಾರ ಎಲ್ಲ ಇರುತ್ತಲ್ಲ, ಸೊಪ್ಪುಗಳೆಲ್ಲ ಇರುತ್ತಲ್ಲ, ಫ್ಲೇವರ್ಗೋಸ್ಕರ. ಸಣ್ಣ ಮಾಡು. ಇದೊಂದು ಸ್ವಲ್ಪ ಉಂಡೆ ಮಾಡ್ಕೊಂಡ್ಬಿಡ್ತೀನಿ. ಬರೀ ಕುಸುಬ್ಲಕ್ಕಿಲಿ ಮಾತ್ರ ಚೆನ್ನಾಗಿರುತ್ತೆ ಅಥವಾ ಬೇರೆ ಅಕ್ಕಿ, ಮಾಮೂಲಿ ಅಕ್ಕಿಗೂ ಕುಸುಬ್ಲಕ್ಕಿಗೂ? ಇಲ್ಲ, ಇದು ಕುಸುಬ್ಲಕ್ಕಿನೇ ಇರ್ಬೇಕು ಇದಕ್ಕೆ. ಮಾಮೂಲಿ ಅಕ್ಕಿಲಿ ಮಾಡಿದ್ರೆ ಏನಾಗುತ್ತೆ? ಟೇಸ್ಟ್ ವೇರಿ ಆಗುತ್ತೆ. ನ್ಯಾಚುರಲಿ ಟೇಸ್ಟ್ ವೇರಿ ಆಗುತ್ತೆ. ಓಕೆ.
ಆದಷ್ಟು ಚಿಕ್ಕ ಚಿಕ್ಕದಾಗೆ ಉಂಡೆಗಳು ಮಾಡಿದ್ರೆ ಬೇಯತ್ತೆ, ಬೇಗ ಬೇಯತ್ತೆ. ಬಟ್ ಇದು ಸ್ವಲ್ಪ ಬೇಯೋದು ನಿಧಾನನೇ. ಹೌದಾ? ಹೌದು. ಇದೆಲ್ಲ ನಿಮ್ಮೂರಲ್ಲಿ ತುಂಬಾ ಮಾಡ್ತಾರಾ? ಹಾ, ಊರಲ್ಲಿ ಮಾಡ್ತಾರೆ. ಬಟ್ ಅವ್ರುಗಳು ಮಾಡ್ತಾರೆ. ನಮ್ಮ ಅಜ್ಜಿ ಅಂತೂ ಮಾಡ್ತಿದ್ರು ಇದನ್ನ. ನಮ್ಮ ಅಜ್ಜಿ ತುಂಬಾ ಮಾಡೋರು ಇದನ್ನ. ಹೌದಾ? ಯಾಕಂದ್ರೆ ಟ್ರೆಡಿಷನಲ್ ಫುಡ್ ಈಗಿನ ಇದ್ರೊಳಗೆ ಹಳೆ ಕಾಲದ ತಿಂಡಿಗಳನ್ನೆಲ್ಲ ಮರ್ತು ಹೋಗ್ತಾ ಇದಾರೆ, ನಿಜ ಹೇಳ್ಬೇಕಂದ್ರೆ. ಹೌದಮ್ಮ. ಬಟ್ ಎಷ್ಟಾದ್ರೂ ಹಳೆ ಕಾಲದ ತಿಂಡಿಯಲ್ಲಿ ಪೌಷ್ಟಿಕಾಂಶನೂ ಇತ್ತು, ದೇಹಕ್ಕೂ ಬಹಳ ಒಳ್ಳೇದಿತ್ತು, ನಿಜ ಹೇಳ್ಬೇಕು ಅಂತಂದ್ರೆ. ಬಟ್ ಆಗಿನ ಕಾಲದಲ್ಲಿ ಅವ್ರು ಮಾಡಿದ್ರು ಎಷ್ಟು ಗಟ್ಟಿಯಾಗಿರ್ತಿದ್ರು. ರೂಪ, ನೀನ್ ನಂಬ್ತೀಯೋ ಬಿಡ್ತೀಯೋ, ನಮ್ಮ ಅಜ್ಜಿ ವೆನ್ ಶಿ ವಾಸ್ ಅರೌಂಡ್ 70 ಅವಾಗ ಒಂದೊಂದು ಬೆಳಿ ಕೂದಲು ಬಂದಿದ್ದು ಗೊತ್ತಾ. ಅಂದ್ರೆ ಅವ್ರು ತಿನ್ನೋ ಆಹಾರ ಇರ್ಬೋದು ಅಥವಾ ಏನೇ ಬೇರೆ ಅವರ ಪದ್ಧತಿಗಳು ಅಷ್ಟು ಚೆನ್ನಾಗಿತ್ತು ಗೊತ್ತಾ ಅವ್ರ ಕೂದಲು ಮಾತ್ರ. ಅಂಡ್ ಕೂದಲು ಮಾತ್ರ ಅಲ್ಲ, ಅವ್ರು ಅಷ್ಟೇ ಗಟ್ಟಿ ಕೂಡ, ಅಂದ್ರೆ ಶಕ್ತಿಯಾಗಿರ್ತಿದ್ರು ಅಲ್ಲ. ಹೌದು. ಈಗೇನ್ ಮಾಡೋಣ, ಇದ್ರೊಳಗೆ ಹಾಕ್ಬಿಡೋಣ. ಅಷ್ಟೇ ಎಣ್ಣೆ ಸಾಕಾ? ಆಮೇಲೆ ತಿರ್ಗಾ ಇನ್ನೊಂದು 5 ನಿಮಿಷ ಬಿಟ್ಟು ಹಾಕೋಣ, ಯಾಕಂದ್ರೆ ಆ ಎಣ್ಣೆ ಹೀರ್ಕೊಂಡ್ಬಿಡತ್ತದು. ಓಕೆ ಓಕೆ. ನೋಡು ಈ ತರ. ಆಕ್ಚುಲಿ ಇಟ್ ಲುಕ್ಸ್ ವೆರಿ ಫನಿ ಅಲ್ಲ? ಇದ್ರೊಳಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಬೇಕು. ಒಂದ್ಸತಿ ಈಗ ಸ್ಟರ್ ಮಾಡ್ಬಿಟ್ಟು ಒಂದ್ ತಟ್ಟೆ ಮುಚ್ಚಿಟ್ಬಿಡೋಣ. ಇದೊಂದು 5 ನಿಮಿಷ ಬೇಕಮ್ಮ ಬೇಯಕ್ಕೆ? ಹಾ, ಇದೊಂದು 5 ನಿಮಿಷ ಬೇಕಿದೆ. ಇನ್ನು ಬೆಳ್ಳಗಿದೆ, ಕಲರ್ ಚೇಂಜ್ ಆಗುತ್ತಾ? ಹಾ, ಬ್ರೌನಿಶ್ ಆಗುತ್ತೆ. ಓಕೆ, ಸರಿ. ಅದು ಬ್ರೌನ್ ಆಗೋಕ್ ಮುಂಚೆ ನಾವು ತಗೋಬೇಕು ಒಂದು ಚಿಕ್ಕ ಬ್ರೇಕ್. ಇದನ್ನ ಮೇಲೆ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಮನೆ ಅಡಿಗೆ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಮನೆ ಅಡಿಗೆ. ಉಂಡ್ಲಕ್ ಹೇಗಿದೆ ನೋಡ್ಬೇಕಾ? ಬ್ರೌನ್ ಕಲರ್ ಆಗಿದೆ, ವೈಟ್ ಇದ್ದಿದೆ ಬ್ರೌನ್. ನಾ ಹೇಳಿಲ್ವಾ, ಈ ತರ ಹಿಂಗ್ ಬ್ರೌನಿಶ್ ಆದ್ರೆ ಸಾಕು. ಏನಂದ್ರೆ ಆಚೆಗಡೆ ಕ್ರಿಸ್ಪ್ ಆಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ಬೇಡ ಅಂದ್ರೆ ಇನ್ನೂ ಒಂಚೂರು ಎಣ್ಣೆ ಅವಾಯ್ಡ್ ಮಾಡ್ಕೋಬಹುದು, ಬೇಕಾದ್ರೆ ಸ್ವಲ್ಪ ಎಣ್ಣೆಲೆ ಬಾಡಿಸ್ಕೋಬಹುದು. ಏನಂದ್ರೆ ಇದು ಮಾಡಿದ್ರೆ ಒಂದು ಅಟ್ಲೀಸ್ಟ್ 10 ಮಿನಿಟ್ಸ್ ಬೇಕಿತ್ತು ಈ ಕ್ರಿಸ್ಪ್ನೆಸ್ ಬರಕ್ಕೆ. ನೀನ್ ಹಾಕಿ ಮುಚ್ಚಿ ಸುಮಾರು ಹೊತ್ತು ಬೇಯಿಸಿದೆಲ್ಲ ಈಗ? ಹೌದು. ನೀ ಹೇಳ್ದಾಗೆ ಇದನ್ನ ಹಾಗೆ ತಿನ್ಬೋದು, ಯಾಕಂದ್ರೆ ಹಸಿಮೆಣಸಿನಕಾಯಿ ಎಲ್ಲ ಹಾಕಿದ್ಯಾ ಅದಕ್ಕೆ, ಉಪ್ಪು ಖಾರ ಎಲ್ಲ ಇರುತ್ತೆ. ಪಡ್ಡು ಮಾಡ್ತಾರಲ್ಲ, ಎಕ್ಸಾಕ್ಟ್ಲಿ ಅಲ್ಲ, ಅದೇ ತರ ಇದು. ಪಡ್ಡು ನಾವು ಪಡ್ಡುಗೆ ಅಂತಾನೆ ಒಂದು ಪಾತ್ರೆ ಇರುತ್ತೆ, ಬಟ್ ಇದನ್ನ ಉಂಡೆ ಮಾಡ್ಬಿಟ್ಟು ರೌಂಡ್ ಶೇಪ್ ಅಲ್ಲಿ ಮಾಡ್ಬಿಡೋದು. ಹೌದು. ಒಂಥರ ಸಣ್ಣ ಸಣ್ಣ ಈ ಚೀಸ್ ಬಾಲ್ಸ್ ಇಲ್ವಾ, ಆ ತರ ನೋಡು, ಅದಾಗೆ ಉರುಳ್ಕೊಂಡು ಹೋಗ್ತಾರೆ. ರೂಪ, ಬಿಸಿ ಬಿಸಿ ಕುಸುಬ್ಲಕ್ಕಿ ಉಂಡ್ಲಕ್ ರೆಡಿ ಆಗಿದೆ. ಥ್ಯಾಂಕ್ ಯು. ಇಲ್ಲೋಡು, ಗ್ರೀನ್ ಗ್ರೀನ್. ತಿನ್ನಿವಾಗ. ಓಕೆ, ಬಿಸಿ ಬಿಸಿಯಾದ ಕುಸುಬ್ಲಕ್ಕಿ ಉಂಡ್ಲಕ್ ರೆಡಿ ಆಗಿದೆ ಅಲ್ಲ. ಹೇಗ್ ಮಾಡೋದು ನೋಡ್ಕೊಂಡಿದ್ದೀರಾ, ಇನ್ನೊಂದ್ಸಲ ನೋಡ್ಕೊತೀರಾ? ರಿಕ್ಯಾಪ್ ನಿಮ್ಗೋಸ್ಕರ. ಕುಸುಬ್ಲಕ್ಕಿ ಉಂಡ್ಲಕ್ ಮಾಡುವ ವಿಧಾನ. ಮೊದಲು ಒಂದು ಮಿಕ್ಸಿಂಗ್ ಬೌಲಿನಲ್ಲಿ ನೆನೆಸಿ ರುಬ್ಬಿರುವ ಕುಸುಬ್ಲಕ್ಕಿ, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಹಸಿಮೆಣಸಿನಕಾಯಿ, ತುರಿದ ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು, ಕರಿಬೇವು ಹಾಗೂ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಕಲಸಿ ಸಣ್ಣ ಉಂಡೆ ಮಾಡಿ ಬಿಸಿಯಾದ ಎಣ್ಣೆಯಲ್ಲಿ ಬಾಡಿಸಿದರೆ ಉಂಡ್ಲಕ್ ಸವಿಯಲು ಸಿದ್ಧ. ಯಾವ ಕಡೆ ಮುಟ್ಟಿದ್ರೂ ಬಿಸಿ ಇದೆ, ಯಾವ ತಿನ್ಲಿ ನಾನು? ಸೈಡಿಂದ ತಗೋ, ಎಲ್ಲಾನು ಬಿಸಿ ಇದೆ, ನೀ ಹೇಳ್ದಂಗೆ ಏನು ಮಾಡಕ್ಕಾಗಲ್ಲ. ಇಷ್ಟು ಬಿಸಿ ಕೊಟ್ಬಿಡ್ತೀಯಮ್ಮ, ನಾನು ತಿನ್ಲಿ. ಅದಕ್ಕೆ ಯಾಕೆ ಬೇಕಮ್ಮ? ಇರುಮ ಬಿಸಿಮ, ನಾನು ಹಿಂಗೇನಾರು ಬಾಯಿಗೆ ಅಷ್ಟೇ. ಅಷ್ಟೆಲ್ಲ ಸಂಭ್ರಮ ಬೇಡ. ನೋಡಿಲಿ, ಕುರುಮ್ ಕುರುಮ್ ನೋಡು, ಒಳಗ್ ಬೆಂದಿದೆ ನೋಡು. ಕಡಿ 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 ಕಡಿ.
ಆತರ ಮುರ್ಕೊಂಡು ತಿನ್ನೋದಪ್ಪ. ಎಷ್ಟ್ ಕೈಲಿ ಇಟ್ಕೊಂಡು ನೋಡು, ಇನ್ ಬಾಯಲ್ಲಿ ಇಟ್ಕೊಂಡ್ರೆ ಅಷ್ಟೇ ನನ್ ಕತೆ. ಆಯ್ತು ತಿನ್ನು. ನೆಕ್ಸ್ಟ್ ಆಮೇಲೆ ಇನ್ನೊಬ್ರು ಗೆಸ್ಟ್ ಬರ್ತಾರೆ, ಅವ್ರು ಮಾಡ್ಕೊಟ್ಟು ತಿಂದಿಲ್ಲ ಅಂದ್ರೆ ಬಾಯೆಲ್ಲ ಸುಟ್ಟೋಗ್ಬಿಟ್ಟಿರುತ್ತೆ. ಸುಮ್ಮನಿರು. ಶಬ್ದ ಎಲ್ಲಿವರೆಗೂ ಕೇಳಿಸ್ತಾ ಇದೆ? ಎಲ್ಲಿವರೆಗೂ? ಇಲ್ಲಿವರೆಗೂ ಕೇಳಿಸ್ತಾ ಇದೆ. ಕೇಳಿಸ್ತಿದ್ಯಾ? ಅಷ್ಟು ಗರ್ಗರಿ ಆಗಿದೆ ಆಚೆ ಕಡೆ. ತುಂಬಾ ಚೆನ್ನಾಗಿರತ್ತೆ ಮಾತ್ರ ಅಲ್ವಾ? ತರ ಚೆನ್ನಾಗಿದಮ್ಮ, ಸೂಪರ್. ಹಾಗೆ ತಿನ್ಬೋದು. ಈ ಖುಷಿಯಲ್ಲೇ ಇನ್ನೊಂದು ಡಿಶ್ಶು ಮಾಡ್ಕೊಡ್ಲಾ? ಬಾ ಸಾಕು. ಸಾಕಾ? ಸರಿ, ನೀನು ಅದು ಖಾಲಿ ಮಾಡು. ಹ್ಮ್. ನಾನು ತಿರ್ಗಾ ಇಲ್ಲೇ ನಿಂತಿರ್ತೀನಿ. ಇನ್ನೊಂದು ಡಿಶ್ ಮಾಡ್ಕೊಡ್ತೀನಿ. ಬಾಯ್. ಬಾಯ್ ಬಾಯ್. ಹಾ, ಓಕೆ. ಚೆನ್ನಾಗಿತ್ತಲ್ವಾ? ಐ ಆಮ್ ಸೋ ಸಾರಿ, ನಿಮ್ಮನ್ನ ಕೇಳ್ತಾ ಇದ್ದೀನಲ್ಲ, ನೀವಿನ್ನೂ ಟೇಸ್ಟೇ ಮಾಡಿಲ್ಲ. ನಾನು ಟೇಸ್ಟ್ ಮಾಡಿದೆ ರೀ ನಿಜವಾಗ್ಲೂ. ಮೋಸ್ಟ್ಲಿ ನಟ್ಸ್ ಚಿಕ್ಕಿ ಆ್ಯಂಡ್ ದಿಸ್ ಇಸ್ ಕುಸುಬ್ಲಕ್ಕಿ ಉಂಡ್ಲಕ್. ಫ್ಯಾಂಟಾಸ್ಟಿಕ್. ಸರಿ, ಹಾಗಾದ್ರೆ ಸೊ ಬ್ರೇಕ್ ಆದಮೇಲೆ ಇನ್ನೊಬ್ರು ಗೆಸ್ಟ್ ನನ್ನ ಜೊತೆ ಇರ್ತಾರೆ. ಯಾರು ಇರ್ತಾರೆ ನನ್ನ ಜೊತೆ, ಅವ್ರು ಯಾವ ರೆಸಿಪೀಸ್ ಮಾಡ್ತಾರೆ, ಕಾಯ್ತಾ ಇರಿ, ನೋಡ್ತಾ ಇರಿ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಮನೆ ಅಡುಗೆ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ಬಾ, ಕರೆಕ್ಟಾಗಿ ವಾಪಸ್ ಬಂದಿದ್ದೀರಾ ನೋಡಿ. ನಿಮ್ಮೆಲ್ರಿಗೂ ವೆಲ್ಕಮ್ ಹೇಳಲೇಬೇಕು. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ. ಬ್ರೇಕ್ ಆದ್ಮೇಲೆ ನನ್ನ ಜೊತೆ ಯಾರು ಇದ್ದಾರೆ, ಲೆಟರ್ ಬರೆದು ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಸೊ ರೆಸಿಪೀಸ್ನ ಹೇಳ್ಕೊಡ್ಬೇಕು, ನನಗೆ ಮಾಡ್ಕೊಡ್ಬೇಕು ಅಂತ ಪ್ರೀತಿಯಿಂದ ಬಂದಿದ್ದಾರೆ. ಹಾಗಾಗಿ ಪ್ರೀತಿಯಿಂದ ನಾವು ಕೂಡ ಅವ್ರಿಗೆ ವೆಲ್ಕಮ್ ಹೇಳ್ಬಿಡೋಣ. ಹಾಯ್. ಹಾಯ್ ರೂಪಾ. ನಾನು ನಿಮ್ಮ ಹೆಸರು ಹೇಳಲಿಲ್ಲ, ನೀವೇ ಹೇಳಿ ನಿಮ್ಮ ಹೆಸರು. ಗೌತಮಿ. ಹೇಳಿ ಗೌತಮಿ, ಏನ್ ಮಾಡ್ತಿದ್ದೀರಾ? ನಾನು ಈಗ ತಾನೇ MBA ಮುಗಿಸಿದ್ದೀನಿ. ನಾವು ಈಗ ತಾನೆ ಅಲ್ಲಿಂದಾನೆ ಬಂದ್ರಾ? ಇಲ್ಲ, ಐ ಹ್ಯಾಡ್ ಕಂಪ್ಲೀಟೆಡ್ ಮೈ MBA. ಈಗ ಜಾಬ್ ನೋಡ್ತಾ ಇದ್ದೀನಿ. ಎಸ್. ಇಲ್ಲಿ ಇಲ್ಲ, ಇಲ್ಲೆಲ್ಲಾದ್ರೂ? ಇಲ್ಲ ಇಲ್ಲ, ಲೆಕ್ಚರರ್ ಆಗಿ. ಇಲ್ಲಿ ಬೇಡವಾ? ಇಲ್ಲಿ ಬೇಡ. ಶೆಫ್ ಆಗಬೇಡ? ಇಲ್ಲ ಬೇಡ. ಮತ್ತೆ ನಿಮ್ ಜಾಬ್ ನಾನು ತಗೊಂಡ್ಬಿಟ್ರೆ ಚೆನ್ನಾಗಿರಲ್ಲ. ನಾನು ಆಂಕರ್. ಶೆಫ್ ಬೇಕಾ ಆಂಕರ್? ಇಲ್ಲ, ಆಂಕರಿಂಗ್ ಇಂಟ್ರೆಸ್ಟಿಂಗ್ ಇದೆ. ಸೊ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಆಂಕರಿಂಗ್. ಬಟ್ ಬೇಡ, ಲೆಕ್ಚರರ್ ಕಡೆ ಸ್ವಲ್ಪ ಎಳೀತಾ ಇದೆ. ಸ್ವಲ್ಪ. ನಾನು ಇವಾಗ ಅಲ್ಲಿಂದ ಎಳಿತೀನಿ. ಲೆಕ್ಚರರ್. ಸೊ ಲೆಕ್ಚರಿಂಗ್ ಪೋಸ್ಟ್ ಇಲ್ಲಿಲ್ಲ, ಅಲ್ಲಿದೆ. ಓಕೆ, ಅದಕ್ಕಿಂತ ಮುಂಚೆ ಏನ್ ರೆಸಿಪಿ ಹೇಳ್ಕೊಡ್ತಿದ್ದೀರಾ ಹೇಳ್ಬಿಡಿಪಾ. ಇದು ಕಸ್ಟರ್ಡ್ ಹಲ್ವಾ ಮಾಡ್ತಾ ಇದ್ದೀನಿ. ಕಸ್ಟರ್ಡ್ ಹಲ್ವಾ. ನಂಗೆ ಫ್ರೂಟ್ ಕಸ್ಟರ್ಡ್ ಅಂದ್ರೆ ತುಂಬಾ ಇಷ್ಟ. ಸೊ ಇದು ಹಂಗೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಓಕೆ, ಕಸ್ಟರ್ಡ್ ಹಲ್ವಾ ಅದಕ್ಕೆ ಏನೇನ್ ಬೇಕು ಅಂತ ಒಂದ್ಸಲ ಹೇಳ್ಬಿಡಿ. ಓಕೆ ಓಕೆ, ಕಸ್ಟರ್ಡ್ ಹಲ್ವಾಗೆ ಹಾಲು, ಕಸ್ಟರ್ಡ್ ಪೌಡರ್, ಕಾರ್ನ್ಫ್ಲೋರ್, ಶುಗರ್, ಬಾದಾಮ್, ಕ್ಯಾಶು ಮತ್ತು ಸ್ವಲ್ಪ ತುಪ್ಪ. ಸ್ವಲ್ಪ ತುಪ್ಪ. ಎಸ್. ಈಗ ಶುರು ಮಾಡ್ಬೇಡ. ಹೌದು. ಏನ್ ಮಾಡ್ತೀರಪ್ಪ ಫಸ್ಟ್? ಬೌಲ್ ಕೊಡಿ, ಒಂದು ಮಿಕ್ಸ್ ಮಾಡ್ಕೊಂಡು ಕಚ್ಚಿಟ್ಕೊಳ್ಳಿ. ಪರವಾಗಿಲ್ಲ ರೀ. ಹಾಲು ಹಾಕೋಣ. ಹಸಿ ಹಾಲಾ? ಹಾಂ, ಎಸ್. ಒಂದು ಬೌಲ್ ಫುಲ್ ಹಸಿ ಹಾಲು. ಓಕೆ, ಒಂದು ಬೌಲ್ ಫುಲ್ ಹಸಿ ಹಾಲು. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಕೋಣ. ಅದು ಥಿಕ್ನೆಸ್ಗೋಸ್ಕರನಾ? ಹಾಂ, ಥಿಕ್ನೆಸ್ಗೋಸ್ಕರ. ಆಕ್ಚುಲಿ ಕಸ್ಟರ್ಡ್ ಪೌಡರ್ ಕೂಡ ಥಿಕ್ ಹಾಂ, ಆಗುತ್ತೆ ಹಾಕಿದ್ಮೇಲೆ ಅಲ್ಲ, ಬೇಯುವಾಗ ಬೇಯುವ ತಿಕ್ಕಾಗುತ್ತೆ. ಇದೊಂದು ಸ್ಪೂನ್ ಅಷ್ಟು ಹಾಕೋಣ. ಕಾರ್ನ್ಫ್ಲೋರ್ ಎಷ್ಟು, ಇದೆಷ್ಟು? ಕಾರ್ನ್ಫ್ಲೋರು ಒಂದು 2 ಸ್ಪೂನ್ಸ್ ಹಾಕಿದ್ರೆ ಕಸ್ಟರ್ಡ್ 1 ಸ್ಪೂನ್ ಹಾಕ್ಬೇಕು. ಅರ್ಧ. ಓಕೆ, ಎಸ್. ನೆಕ್ಸ್ಟ್ ಸೊ ಇದು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಇದು ಗಂಟು ಹಾಕ್ದಿರಾ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಂತಂದ್ರೆ ಸ್ವೀಟ್ ಎಲ್ಲ ಇದಾಗ್ಬಿಡುತ್ತೆ. ಏನಾಗ್ಬಿಡುತ್ತೆ? ಇದಾಗ ಫುಲ್ಲು ಉಂಡುಂಡೆ ಆಗ್ಬಿಡುತ್ತೆ, ಗಂಟಾಗುತ್ತೆ. ಎಸ್. ನೆಕ್ಸ್ಟ್ ಈಗ ಶುಗರ್ ಹಾಕೋಣ. ಎಷ್ಟು ಹಾಕೋಬೇಕು? 6 ಸ್ಪೂನ್ಸ್. ಮತ್ತೆ ಹೇಳ್ಬೇಕಪ್ಪ, ಎಲ್ಲ ನಿಮ್ಮ ಇಷ್ಟಕ್ಕೆ ನೀವೇ ಹಿಂಗೆ ಹಾಕೋತಾ ಇದ್ರೆ ನನ್ಗೆ ಹೆಂಗ್ ಗೊತ್ತಾಗುತ್ತೆ? ಒಂದು ಹಾಫ್ ಬೌಲ್ ಅಷ್ಟು ಶುಗರು. ಒಂದು ಬೌಲ್ ಫುಲ್ ಹಾಲಾದ ಹಾಗೆ ಒಂದು ಹಾಫ್ ಬೌಲ್ ಶುಗರು, 2 ಸ್ಪೂನ್ಸ್ ಕಾರ್ನ್ಫ್ಲೋರು, 1 ಸ್ಪೂನ್ ಕಸ್ಟರ್ಡ್. ನೆಕ್ಸ್ಟ್ ಹಲ್ವಾನಾ ಅಥವಾ ಮಿಲ್ಕ್ ಶೇಕಾ? ಇಲ್ಲ, ಒಂದು ಕಡಾಯಿ ಕೊಡಿ. ಇದು ಬಿಸಿ ಮಾಡಿದ್ರೆ ಹಲ್ವಾ ಆಗುತ್ತೆ. ಓ, ಹಲ್ವಾ ಅಂತ ಹೇಳಿ ಮಿಕ್ಸ್ ಮಾಡಿ 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 ನಾನು ಏನ್ ಮಾಡ್ತಿದ್ದೀರಾ ಅಂತ ಐ ವಾಸ್ ಥಿಂಕಿಂಗ್. ಗೌತಮಿ, ಮದ್ವೆ ಆಗಿದೆಯಾ ನಿಮ್ಗೆ?
ನಾ 1.5 year ಆಗಿದೆ. ಆಗೋಯ್ತಾ? ಹಾ. ಇಷ್ಟು ಬೇಗ ಯಾಕ್ರೆ ಆದ್ರೆ? ಇಲ್ಲ ಕರೆಕ್ಟಾಗಿ ಆಗಿದ್ದೀನಿ ಅನ್ಸುತ್ತೆ. ಸಕ್ಕರೆ ಎಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಹಾಕೋಬೇಕಾ ಅದಕ್ಕೆ? ಒಂದು ಸ್ವಲ್ಪ ನೀರು ಹಾಕಿ ಸಾಕಾ? ಸೊ ಶುಗರ್ ಇದಕ್ಕೆ ಮೆತ್ಕೊಂಡಿರೋದೆಲ್ಲ ಬಂದ್ಬಿಡುತ್ತೆ. ಸೊ ಇದು ಕಂಟಿನ್ಯೂಸ್ ಆಗಿ ಈ ಥರ ಸ್ಟೀರ್ ಮಾಡ್ತಾನೆ ಇರಬೇಕು. ಇಲ್ಲ ಅಂತಂದ್ರೆ ಫುಲ್ಲು ತಳ ಕಟ್ಬಿಡತ್ತೆ. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? 1.5 year. ಆಮೇಲೆ ಕಲ್ತಿದ್ದ ಅಡುಗೆ? ಇಲ್ಲ, ನಾನು ಫ್ರಮ್ ಕಾಲೇಜ್ ಡೇಸ್ ನಮ್ಮ ಮಮ್ಮಿಗೆ ಹೆಲ್ಪ್ ಮಾಡ್ತಾ ಇದ್ದೆ. ಸೊ ಹಂಗಾಗಿ ಸ್ವಲ್ಪ ಐಡಿಯಾ ಇದೆ. ಒಳ್ಳೆ ಮಗಳು, ಈಗ ಒಳ್ಳೆ ಹೆಂಡತಿ. ಏನಿಷ್ಟ ಯಜಮಾನ್ರಿಗೆ ನೀವು ಮಾಡೋ ರೆಸಿಪೀಸ್ ಅಲ್ಲಿ? ಅವರಿಗೆ ಹಲ್ವಾ ಅಂದ್ರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಅವ್ರಿಗೋಸ್ಕರ ಮಾಡ್ತಿದ್ದೀರಾ ನೀವು? ಇಲ್ಲ, ಡೆಡಿಕೇಟೆಡ್ ಟು ಯು ಆಲ್ಸೋ, ಬಿಕಾಸ್ ನಿಮ್ಗೆ ಕಸ್ಟರ್ಡ್ ಇಷ್ಟ ಅಂತ ಫಸ್ಟ್ ಹೇಳಿದ್ರಲ್ಲ, ಅದಕ್ಕೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಗೌತಮಿ ಓದಿದ್ದೆಲ್ಲ ಇಲ್ಲಿ ಯಾವ ಊರು? ಎಲ್ಲ ಬ್ಯಾಂಗ್ಳೂರೇ. ಎಲ್ಲ ಬ್ಯಾಂಗ್ಳೂರೇ? ಹುಟ್ಟಿದ್ದು ಬ್ಯಾಂಗ್ಳೂರೇ? ಹುಟ್ಟಿದ್ದು ಬ್ಯಾಂಗ್ಳೂರೇ, ಬಾರ್ನ್ ಬಾಟಪ್ ಎಲ್ಲ ಬ್ಯಾಂಗ್ಳೂರೇ. ಅಜ್ಜಿ ಅಜ್ಜ ಎಲ್ಲ? ಎಲ್ಲ ಅವ್ರು ನೆಲಮಂಗ್ಲ. ನೆಲಮಂಗ್ಲ, ಓಕೆ. ಹಸ್ಬೆಂಡ್ ಏನ್ ಮಾಡ್ತಾರೆ? ಅವ್ರ ಲೈನ್ಸ್ ಅಲ್ಲಿ ಸೋರ್ಸ್ ಇಂಜಿನಿಯರ್ ಆಗಿ ಮಾಡ್ತಾರೆ. ಏನ್ ಹೆಸರು? ಸುಪ್ರೀತ್ ಅಂತ. ಸುಪ್ರೀತ್, ಓಕೆ. ನನ್ನ ಫ್ರೆಂಡ್ ಸುಪ್ರೀತಾ ಅಂತ ಇದ್ದಾಳೆ. ನನ್ನ ಫ್ರೆಂಡ್ ಕೂಡ ಸುಪ್ರೀತಾ ಅಂತಿದ್ದಾಳೆ. ಅಲ್ಲ, ಎಷ್ಟೊಂದು ಹೆಸರು ಹಾಗೆ ಆಗತ್ತೆ. ತಾ ಬದಲು ಅತ್ ಅಂತ ಮಾಡ್ಬಿಟ್ರೆ ಹೌದು, ಹುಡುಗರ ಹೆಸರು ಆಮೇಲೆ ಹುಡುಗಿ ಹೆಸರು. ಏನ್ವೆ ಮತ್ತೆ ಈಗ ಹಸ್ಬೆಂಡ್ ಯೂಶಲಿ ಏನೋ ಒಂದು ಪೆಟ್ ಹೆಸರಿಂದ ಕರೀತಾರಲ್ಲ, ಏನಂತ ಕರೀತಾರೆ ಪ್ರೀತಿಯಿಂದ? ಜನರಲಿ ಗೌತಮಿ ಅಂತಾನೆ ಕರೀತಾರೆ. ಫುಲ್ ಹೆಸರು ಕರೀತಾರಾ? ಹೌದು. ಶಾರ್ಟ್ ಆಗಿ ಏನು ಮಾಡ್ಕೊಂಡೇ ಇಲ್ವಾ? ಅಮ್ಮು, ಚಿನ್ನ, ರನ್ನ, ಬಂಗಾರ ಇಂಥದ್ದೇನು ಇಲ್ವಾ? ಕರೀತಾರೆ, ಒಂದೊಂದ್ಸತಿ ಒಂದೊಂದು ಹೆಸರಲ್ಲಿ ಕರೀತಾ ಇರ್ತಾರೆ. ಮತ್ತಿಲ್ಲ ಅಂತ ಹೇಳಿದ್ರೆ ಅವ್ರ ಮೂಡ್ ಮೇಲೆ ಡಿಪೆಂಡ್. ಸಿಕ್ಕಾಪಟ್ಟೆ ಕೋಪಿಷ್ಟನಾ ಅಥವಾ? ಇಲ್ಲ ಇಲ್ಲ, ವೆರಿ ಸ್ಮೈಲಿ. ಅವ್ರಿಗೆ ಕೋಪ ಬರಲ್ಲ, ಜನರಲಿ ಬರೋದೇ ಇಲ್ಲ. ಕೋಪ ಮಾಡ್ಕೊಂಡ್ರೆ ನಾನೇ ಮಾಡ್ಕೋಬೇಕಷ್ಟೇ. ನಿಮ್ಮನ್ನ ನೋಡಿದ್ರೆ ಹಾಗನ್ಸಲ್ಲ, ಬಟ್ ಮಾಡ್ಕೋತೀರಾ ನೀವು. ಕುಕಿಂಗ್ ಬಗ್ಗೆ ಹೇಗೆ? ಲೈಕ್ ಚಿಕ್ಕ ವಯಸ್ಸಿಂದ ಹೇಳ್ತಿದ್ರೆ ಅಮ್ಮನ್ಗೆ ಹೆಲ್ಪ್ ಮಾಡ್ತಾ ಇದ್ದೆ. ಯೂಶಲಿ ನಮ್ಮ ಅಮ್ಮ ತುಂಬಾ ರೆಸಿಪೀಸ್ ಮಾಡ್ತಾರೆ. ಸೊ ಅವ್ರು ಮಾಡೋದು ಎಲ್ಲ ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಇತ್ತು. ರೆಸಿಪೀಸ್ ಕಡೆ, ಕುಕಿಂಗ್ ಕಡೆ ಪ್ಯಾಷನ್ ಜಾಸ್ತಿ ಇತ್ತು. ಸೊ ಹಂಗಾಗಿ ಅವ್ರಿಗೆ ಹೆಲ್ಪ್ ಮಾಡ್ತಾ ನಾನು ಎಲ್ಲ ಸ್ವಲ್ಪ ಕಲ್ತಿದ್ದೀನಿ. ಏನ್ ತುಂಬಾ ಟ್ರೆಡಿಷನಲ್ ಫುಡ್ ಇಷ್ಟನಾ ಅಥವಾ ಬೇರೆ ವೆರೈಟಿ? ಇವಾಗ ನಮ್ಮ ಮನೆ ಅಡಿಗೆಯಲ್ಲಿ ತುಂಬಾ ವೆರೈಟೀಸ್ ತೋರಿಸ್ತೀವಿ. ಹೌದು. ಸೊ ಅಂತ ವೆರೈಟಿ ಡಿಶಸ್ ನ ಕಾಂಟಿನೆಂಟಲ್ ಈ ತರ? ಇಲ್ಲ, ಜನರಲಿ ನಾನು ಕಾಂಟಿನೆಂಟಲ್, ನಾರ್ತ್ ಇಂಡಿಯನ್ ಎಲ್ಲ ನಾನು ಟ್ರೈ ಮಾಡ್ತೀನಿ. ಅಮ್ಮ ಸೌತ್ ಇಂಡಿಯನ್ ರೆಸಿಪೀಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸ್ವೀಟ್ಸು, ಈ ಸ್ವೀಟ್ ಕೂಡ ಅಮ್ಮನಿಂದಾನೇ ಕಲ್ತಿರೋದು. ಹೌದಾ? ಸೊ ಸ್ಪೆಷಲ್ ಆಗಿ ಅವ್ರಿಗೋಸ್ಕರ ಡೆಡಿಕೇಟ್ ಮಾಡ್ಬಿಡೋಣ ಇದನ್ನ. ಯಾ ಶ್ಯೂರ್. ಈಗ ಇನ್ನ ಎಷ್ಟೊತ್ತಿದೆ? ಸ್ವಲ್ಪ ಕಲಿಸ್ಬೇಕಾ? ಒಂದು ಸ್ಪೂನ್. ಹಲ್ವಾ ಅಂತ ಹೇಳಿದ್ರೆ ಸ್ವಲ್ಪ ಗಟ್ಟಿ ಆಗ್ಬೇಕು, ತುಂಬಾನೇ ಗಟ್ಟಿ ಆಗ್ಬೇಕಲ್ವಾ? ಈಗ ಇದು ಬಾದಾಮ್ ಮತ್ತೆ ಕ್ಯಾಶು ಪೌಡರ್ ಮಾಡ್ಕೊಂಡಿದೀವಲ್ಲ, ಇದಕ್ಕೆ ಆಡ್ ಮಾಡೋಣ ಈಗ. ಓಕೆ. ಬಾದಾಮಿ ಮತ್ತೆ ಕ್ಯಾಶು. ಇದೊಂದು ಲಾಸ್ಟಲ್ಲಿ ಇನ್ನೇನು ರೆಸಿಪಿ ಕಂಪ್ಲೀಟ್ ಆಗ್ಬಿಟ್ರೆ ಒಂದು 2 ಸ್ಪೂನ್ಸ್ ಗೀ ಹಾಕೋಣ, ತುಪ್ಪ. ಓಕೆ. ಇದು ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ತುಪ್ಪ ಹಾಕಿದ್ರೇನೆ ಒಂಥರ ತಳ ಬಿಟ್ಕೊಂಡ್ಬಿಡುತ್ತಲ್ಲ ಈ ಹೌದು. ಇನ್ನೊಂದು 2 ಮಿನಿಟ್ಸ್ ಮಾಡಿದ್ರೆ ಇದು ಕಂಪ್ಲೀಟ್ ಆಗುತ್ತೆ. ಹೌದಾ? ಅದಂತೂ ತಿರುಗಿಸಿ ಕೈಯೆಲ್ಲ ನಾವು ಬಂದ್ಬಿಟ್ಟು ಒಂದು ಬ್ರೇಕ್ ತಗೊಂಡ್ಬಿಡ್ತೀನಿ. ಓಕೆನಾ? ಓಕೆ. ಹಲ್ವಾ ಅಂದ್ರೆ ಸಾಕು, ಅಬ್ಬಾ ಎಷ್ಟು ಚೆನ್ನಾಗಿರುತ್ತೆ ಅಂತ ತುಂಬಾ ಇಷ್ಟಪಟ್ಟು ತಿಂತೀವಿ. ಆದ್ರೆ ತುಂಬಾ ಈಸಿಯಾಗಿ ತಿಂತೀವಿ. ಮಾಡೋದ್ ಮಾತ್ರ ಬಹಳನೇ ಕಷ್ಟ ರೀ. ಗೊತ್ತಾಯ್ತಲ್ಲ, ನಾನು ಇಷ್ಟೊಂದು ಕಷ್ಟಪಟ್ಟು ತಿರುಗಿಸಿ ತುಂಬಾ ಕೈ ನೋವು ಬಂದ್ಬಿಟ್ಟಿದೆ. ಒಂದು ಚಿಕ್ಕ ಬ್ರೇಕ್ ತಗೊಳ್ಳೇಬೇಕು. ಹ್ಯಾವ್ ಎ ಶಾರ್ಟ್ ಬ್ರೇಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ವೆಲ್ಕಮ್ ಬ್ಯಾಕ್. ನೀವೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ಈಗಂತೂ ಹಲ್ವಾ ರೆಡಿ ಆಯ್ತು ಅಂತ ಅಲ್ವಾ ಅಂತ ಕೇಳಿದ್ರು, ಇನ್ನೂ ಆಗ್ಲಿಲ್ಲ ರೀ. ಕಟ್ ಮಾಡಕ್ ಆಗ್ತಿಲ್ಲ. ಅದು ಇದು ಸ್ವಲ್ಪ ಸೆಟ್ ಆಗ್ಬೇಕು. ಒಂದು 10 ಮಿನಿಟ್ಸ್ ಬಿಟ್ರೆ ಇದು ಪೀಸಸ್ ಆಗಿ ಕಟ್ ಮಾಡ್ಬೋದು. ಸೊ ಈಗ ಕಸ್ಟರ್ಡ್ ಹಲ್ವಾ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೇನ್ ಗೊತ್ತಾ, ನಾನು ಅಷ್ಟು ಕಷ್ಟಪಟ್ಟು
ತಿರುಗಿಸಿ 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 ಕೈಯೆಲ್ಲ ನೋವು ಬರ್ಸ್ಕೊಂಡು ಹೆಲ್ಪ್ ಮಾಡಿದೀನಿ, 10 ನಿಮಿಷ ಕಾಯ್ಬೇಕು ಅಂತಿರಲ್ಲ. ಸೊ ಅದು ಫುಲ್ ಹಲ್ವಾ ನಿಮ್ಗೆ ಅಲ್ವಾ, ಸೊ ಓಕೆ ಅಡ್ಜಸ್ಟ್ ಮಾಡ್ಕೋತೀನಿ. ಕಸ್ಟರ್ಡ್ ಹಲ್ವಾ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಲ್ಲ. ಈ ಕಸ್ಟರ್ಡ್ ಪೌಡರೇ ಹಾಗೆ ರೀ, 1 ಸ್ಪೂನ್ ಹಾಕಿ ಕಸ್ಟರ್ಡ್ ಪೌಡರ್ ಹಾಕ್ಬಿಟ್ರೆ ಕಲರ್ ಚೆನ್ನಾಗಿರುತ್ತೆ ಅಂಡ್ ಆರಾಮ ಕೂಡ ಸಕ್ಕತ್ತಾಗಿರುತ್ತೆ. ಸೊ ಇದ್ರಲ್ಲಿ ನಾನು ಫಸ್ಟ್ ಟೈಮ್ ಹಲ್ವಾ ಇವ್ರು ಮಾಡಿದ್ ನೋಡ್ತಾ ಇರೋದು. ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ, ಆದ್ರೆ ಏನ್ ಮಾಡೋದು, 10 ನಿಮಿಷ ಕಾಯಲೇಬೇಕು. ಕಾರಣ ಅದಕ್ಕಿಂತ ಮುಂಚೆ ರಿಕ್ಯಾಪ್ ನಿಮ್ಗೋಸ್ಕರ. ಕಸ್ಟರ್ಡ್ ಹಲ್ವಾ ಹೇಗ್ ಮಾಡೋದು ನೋಡ್ಕೊಳ್ಳಿ. ಮೊದಲು ಒಂದು ಬೌಲ್ಗೆ ಹಸಿ ಹಾಲು, 2 ಸ್ಪೂನ್ ಕಾರ್ನ್ಫ್ಲೋರ್, 1 ಸ್ಪೂನ್ ಕಸ್ಟರ್ಡ್ ಪೌಡರ್ ಹಾಕಿ ಗಂಟಾಗದಂತೆ ಮಿಕ್ಸ್ ಮಾಡಿ. ನಂತರ ಸಕ್ಕರೆ ಹಾಕಿ ಚೆನ್ನಾಗಿ ಬೆರೆಸಿ. ಈಗ ಬಾಣ್ಲೆಗೆ ಕಸ್ಟರ್ಡ್ ಹಾಲಿನ ಮಿಶ್ರಣ ಹಾಕಿ ಗಟ್ಟಿ ಆಗುವವರೆಗೂ ಮೊಗಚುತ್ತಿರಿ. ನಂತರ ಬಾದಾಮಿ ಗೋಡಂಬಿ ಚೂರು ಹಾಗೂ ತುಪ್ಪ ಹಾಕಿ ಚೆನ್ನಾಗಿ ಬೆರೆಸಿ. ನಂತರ ತುಪ್ಪ ಸವರಿದ ತಟ್ಟೆಗೆ ಹಾಕಿ ತಣ್ಣಗಾದ ನಂತರ ಕಟ್ ಮಾಡಿದರೆ ಕಸ್ಟರ್ಡ್ ಹಲ್ವಾ ರೆಡಿ ಟು ಸರ್ವ್. ಏನ್ ಮಾಡೋದು, ತಿನ್ನಕ್ಕಂತೂ ಆಗಲ್ಲ, ಕಾಯಲೇಬೇಕು. ಕಾಯೋಣ ಒಂದು 10 ನಿಮಿಷ. ಯಾಕಷ್ಟೊಂದು ಅರ್ಜೆಂಟು? ಅಷ್ಟೊಂದು ಅರ್ಜೆಂಟ್ ಮಾಡಬಾರ್ದು, ಏನಂತೀರಾ ಅಲ್ವಾ? ಸರಿ, ಈಗ ಕಷ್ಟಪಟ್ಟು ಅಲ್ಲಿ ಇಟ್ಬಿಟ್ಟಿದ್ದೀನಿ, 10 ನಿಮಿಷ ಕಾಯ್ತೀನಿ. ಆ 10 ನಿಮಿಷ ಕಾಯೋಷ್ಟರಲ್ಲಿ ಇನ್ನೊಂದು ರೆಸಿಪಿ ಹೇಳ್ಕೊಡ್ಬೇಕು, ಓಕೆನಾ? ಓಕೆ. ಯಾವ ರೆಸಿಪಿ? ಪಂಪ್ಕಿನ್ ಕರಿ ಅಂತ. ಆಗ್ಲೇ ಏನೋ ಹೇಳ್ತೀರಿ, ನಂಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗೋಯ್ತು. ಸೊ ಇದು ಒಂಥರ ಇಟ್ಸ್ ಅ ಕಾಂಬಿನೇಷನ್ ಆಫ್ ಸೌತ್ ಅಂಡ್ ನಾರ್ತ್ ಇಂಡಿಯನ್. ಟೇಸ್ಟ್ ಮಾಡಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಪಂಪ್ಕಿನ್ ಕರಿ. ಕರಿ. ಪಂಪ್ಕಿನ್ ಕರಿಗೆ ಏನೇನ್ ಬೇಕು? ಪಂಪ್ಕಿನ್ ಕರಿಗೆ ಫಸ್ಟ್ ಪಂಪ್ಕಿನ್, ಬೆಲ್ಲ, ಕೊಬ್ಬರಿ, ಜೀರಾ, ಹುಣಸೆ ಹಣ್ಣು ರಸ, ರೆಡ್ ಚಿಲ್ಲೀಸ್, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸಾಲ್ಟ್, ಧನಿಯಾ, ಆನಿಯನ್, ಟೊಮ್ಯಾಟೊ. ಓ ಓ ಓ ಸರಿ, ಓಕೆ, ಶುರು ಮಾಡ್ಬಿಡೋಣ. ಮೊದ್ಲೇನ್ ಮಾಡ್ತೀರಪ್ಪ? ಫಸ್ಟ್ ಒಂದು ಮಿಕ್ಸಿ ಜಾರ್ ಕೊಡಿ. ಕೋಕೋನಟ್ ಹಾಕೋಣ. ಓಕೆ. ಹಸಿ ಕೊಬ್ಬರಿ, ದೆನ್ ಈರುಳ್ಳಿ. ಓಕೆ. ಟೊಮ್ಯಾಟೊ. ಓಕೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಧನಿಯಾ ಆಡ್ ಮಾಡೋಣ. ಧನಿಯಾ ಹಾಕ್ತೀರಾ? ಧನಿಯಾ ಪುಡಿ ಹಾಕಲ್ಲ ಅಲ್ಲ? ಇದು ಧನಿಯಾ ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಓಕೆ. ಆಮೇಲೆ ರೆಡ್ ಚಿಲ್ಲೀಸ್ ಹಾಕೋಣ. ಒಣಮೆಣಸಿನ್ಕಾಯಿ. ನಾಲ್ಕೈದು 6. ಆಮೇಲೆ ಬೆಲ್ಲ, ಹುಣಸೆ ಹಣ್ಣು ರಸ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು. ಟೊಮೆಟೊ ಹಾಕಿರ್ತೀವಲ್ಲ, ಸೊ ಜಾಸ್ತಿ ಆಗ್ಬಿಡುತ್ತೆ ಹುಳಿ. ಸೊ ಟೊಮೆಟೊನೂ ಹಾಕಿ ಹುಣಸೆ ರಸನೂ ಹಾಕೋಬೇಕಾ? ಆಮೇಲೆ ಇದು ಮಿಕ್ಸಿ ಮಾಡ್ಕೊಂಡು. ನೀರ್ ಬೇಡ್ವಾ? ಸ್ವಲ್ಪ ನೀರು. ಮರ್ತೋಗ್ಬಿಟ್ಟಿದ್ರಾ? ಅಲ್ಲ, ಮನೇಲಿ ಸ್ವಲ್ಪ ಇದು ಹಾಕಿದ್ಮೇಲೆ ನೀರು ಹಾಕೊಂತ ಇದ್ದೆ. ಸಾಕಾ? ಸಾಕು. ರುಬ್ಕೊಂಡ್ಬಿಡ್ತೀರಾ? ಅಷ್ಟ್ರಲ್ಲಿ ನಾನೇನಾದ್ರು ಮಾಡೋದಿದ್ಯಾ? ಮಾಡ್ಬೇಕಾ? ನೋ ವರ್ಕ್? ಇಲ್ಲ, ಒಂದು ಕಡಾಯಿ ಇಟ್ಟು ಆಯಿಲ್ ಹಾಕಿರಿ, ಅಷ್ಟೊತ್ತು ರುಬ್ಕೊಂಬಂದ್ಬಿಡಿ. ಓಕೆ. ನಿಮಗೋಸ್ಕರ ನಾನು ಎಣ್ಣೆ ಕಾಯ್ತಾ ಇದ್ದೀವಿ. ಓಕೆ, ಸಾಕ ಎಣ್ಣೆ? ಹಾಂ ಸಾಕು.
ಈಗ ಜೀರಾ ಹಾಕೋಣ. ಸ್ಪೂನ್ ಬೇಕಾ? ಇದು ನಾರ್ತ್ ಇಂಡಿಯನ್ ಅಂತ ಹೇಳಿದ್ರಿ, ನಾರ್ತ್ ಸೌತ್. ನಾರ್ತ್ ಅಂಡ್ ಸೌತ್ ಕಾಂಬಿನೇಷನ್. ಸೊ ಸಾಸಿವೆ ಹಾಕಲ್ಲ, ಜೀರಿಗೆ ಹಾಕ್ತೀರಾ ಸೊ ಅದೇ ಕಾಂಬಿನೇಷನ್ ಅಂತ ಹೇಳಿದ್ನಲ್ಲ. ವಾಟ್ಸ್ ನೆಕ್ಸ್ಟ್? ಈಗ ಆನಿಯನ್ಸ್, ಪಂಪ್ಕಿನ್ ಹಾಕೋಣ. ಎಷ್ಟೊತ್ತು ಬೇಯುತ್ತದು? ಒಂದ್ ಸ್ವಲ್ಪ ಹೊತ್ತು. ಅದು ಗಟ್ಟಿ ಇರುತ್ತಲ್ಲ, ಅದು ಬೇಯಬೇಕಾ ಅದು? ಹಾ, ಗಟ್ಟಿ ಇರತ್ತಲ್ಲ, ಅಟ್ಲೀಸ್ಟ್ ಒಂದು ಹಾಫ್ ಬಾಯ್ಲ್ ಸ್ಟೇಜಿಗೆ ಬರ್ಬೇಕು. ಓಕೆ. ಒಂದ್ ಸ್ವಲ್ಪ ಇದು ಪಂಪ್ಕಿನ್ ಫ್ರೈ ಆದ್ಮೇಲೆ ಆನಿಯನ್ಸ್ ಆಡ್ ಮಾಡ್ಕೊಳ್ಳೋಣ. ಏನೇನ್ ಮಾಡ್ತೀರಾ ಅಂತ ಹೇಳ್ಬಿಟ್ರೆ ಸಾಕು, ನಮ್ಗೆ ಅರ್ಥ ಆಗಿ ನಾವು ಬರ್ಕೊಂಡು ಅದನ್ನ ಮನೇಲಿ ಟ್ರೈ ಮಾಡ್ತೀವಪ್ಪ. ಪೂರ್ತಿ ಬೇಯ್ಬೇಕಾ? ಹಾ, ಪೂರ್ತಿ ಬೇಯಬೇಕು. ಒಂದ್ ಕೆಲಸ ಮಾಡಿ, ನಾನು ಅದನ್ನ ಫ್ರೈ ಮಾಡ್ತಾ ಇರ್ತೀನಿ. ಹಲ್ವಾ ಕಟ್ ಮಾಡಿಲ್ಲ ಅಲ್ವಾ? ಆಯ್ತಾ? ಹಾ, ನೋಡಿ ಕಟ್ ಮಾಡೋಣ. ಶೇಕೆ ಆಗ್ತಿಲ್ಲ ಅಲ್ಲ? ಕಾಲ್ ಭಾಗ ಅರ್ಧ ಭಾಗ ಬೆಂದ್ಬಿಟ್ಟಿದೆ ಅಲ್ಲ? ಆನಿಯನ್ಸ್ ಆಡ್ ಮಾಡೋಣ. ಈರುಳ್ಳಿ ಕೂಡ ಅದೇ ಸೈಜ್ ಕಟ್ ಮಾಡ್ಬಿಟ್ಟಿದ್ದೀರಾ? ಸೊ ಅದು ಸರಿಯಾಗಿ ಸಿಗತ್ತೆ ಅಂತ. ಈಕ್ವಲ್ ಆಗಿ ಸಿಗ್ಲಿ ಅಂತಾರ. ಆಮೇಲೆ ಈಗ ರುಬ್ಕೊಂಡಿರೋ ಮಸಾಲ ಇದಕ್ಕೆ ಹಾಕೋಣ. ನೆಕ್ಸ್ಟ್ ಏನ್ ಮಾಡ್ತೀರಾ? ಉಪ್ಪು ಆಡ್ ಮಾಡ್ಕೊಳ್ಳೋಣ. ಉಪ್ಪು ಹಾಕೊಂಡ್ವಲ್ಲ, ಇನ್ನೊಂದು 5 ಮಿನಿಟ್ಸ್ ಇದು ಬಾಯ್ಲ್ ಆದ್ರೆ ಕರಿ ರೆಡಿ ಆಗಿದೆ. ಓಕೆ. ಸರ್, ಪಂಪ್ಕಿನ್ ಸ್ವೀಟ್ ತಿಂದಿದ್ದೀರಾ ನೀವು? ಪಂಪ್ಕಿನ್ ಸ್ವೀಟ್ ತಿಂದಿದ್ದೀನಿ. ಏನೇನು ತಿಂದಿದ್ದೀರಾ? ಪಂಪ್ಕಿನ್ದು ಹಲ್ವಾ ತಿಂದಿದ್ದೀನಿ. ಆಮೇಲೆ ಅಷ್ಟೇ. ಅಷ್ಟೇ. ಪಾಯಸ ಮಾಡ್ತಾರೆ ಅದ್ರಲ್ಲಿ, ನಮ್ಮ ಅಜ್ಜಿ ಊರ್ ಕಡೆ, ಮಲ್ನಾಡ್ ಸ್ಪೆಷಲ್ ಅದು. ಓಕೆ. ಸಕಲಾಗಿರುತ್ತೆ ಪಾಯಸ, ಬೆಲ್ಲದಲ್ಲಿ ಮಾಡಬೇಕು. ಎಕ್ಸಲೆಂಟ್ ಆಗಿರುತ್ತೆ. ಬಿಸಿ ಬಿಸಿ ಹಾಗೆ ಕುಡಿದ್ರೆ ಸೂಪರ್ ಆಗಿದ್ದೆ ಬರುತ್ತೆ. ನಿಮ್ದು ಕುಕಿಂಗ್ ಅಂದ್ರೆ ಪ್ಯಾಷನ್? ಇಲ್ಲ, ನನಗೆ ಡಿಪೆಂಡ್ಸ್ ಆನ್ ಮೂಡ್. ನಂಗೆ ತುಂಬಾ ಇಷ್ಟ, ಬಟ್ ಯಾರಾದ್ರೂ ಮನೆಗೆ ಗೆಸ್ಟ್ ಫ್ರೆಂಡ್ಸ್ ಈ ತರ ಬಂದಾಗ ಮಾತ್ರ ಟ್ರೈ ಮಾಡ್ತೀನಿ. ಎಕ್ಸ್ಪೆರಿಮೆಂಟ್, ಇಲ್ಲಿ ಕಲ್ತಿರೋದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಇಲ್ಲಿ ಕಲ್ತಿರೋದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತೀರಾ? ಡೆಫಿನೆಟ್ಲಿ. ಬಟ್ ಎಲ್ಲ ಚೆನ್ನಾಗಿ ಬಂದಿದೆ, ಎಲ್ಲರೂ ಇಷ್ಟಪಡ್ತಾರೆ. ಫಸ್ಟ್ ಅವ್ರು ಕೇಳೋದೇ, ಏನೋ ಮನೆ ಅಡಿಗೆಲ್ ಕಲ್ತಿದ್ದ ಅಂತ. ಆಯ್ತಾ? ಎಸ್ ಎಸ್ ಅಂತ ಕೊಡಿ, ನಾನು ಮಿಕ್ಸ್ ಮಾಡ್ತೀನಿ. ನೀವು ಅಲ್ಲಿಂದು ಹಲ್ವಾ ತಟ್ಟೆಗೆ ಕೊಟ್ಬಿಟ್ರೆ ಒಂಚೂರು ಟೇಸ್ಟ್ ಮಾಡ್ಬಿಡೋಣ. ಇದು ತುಂಬಾ ಸಾಫ್ಟ್ ಅಲ್ಲ? ಫುಲ್ ಸಾಫ್ಟ್. ಹ್ಯಾಂಡಲ್ ವಿತ್ ಕೇರ್ ಅಂತಾರಲ್ಲ, ಹಂಗೆ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಸಾಕಾ ಗೌತಮಿ? ಆಫ್ ಮಾಡ್ಬಿಡ್ಲಾ? ಹಾ, ಆಫ್ ಮಾಡ್ಬಿಡಿ. ಸರ್ವಿಂಗ್ ಬೌಲ್ಗೆ ಹಾಕ್ಲಾ ನಾನೇ? ಹಾ, ಹಾಕ್ಬಿಡಿ. ಗೌತಮಿ, ನಾನ್ ಮಾಡಿರೋ ಪಂಪ್ಕಿನ್ ಕರಿ ರೆಡಿ. ತಿಂದು ಹೇಗಿದೆ ಅಂತ ಹೇಳ್ಬಿಡಿಪ್ಪ. ಓಕೆ, ಥ್ಯಾಂಕ್ ಯು. ಬಟ್ ನೀವೇ ಮಾಡಿರೋದು. ಓಕೆ, ನೀವು ಟೇಸ್ಟ್ ಮಾಡ್ಬಿಟ್ಟು ನನ್ ಕೊಡಿ. ಸೊ ನೀವು ತಿಂದ್ಮೇಲೆ ಟೇಸ್ಟ್ ಹೆಂಗಿರತ್ತೆ ಅಂತ ನೀವು ಹೇಳಿದ್ಮೇಲೆ ನಾನು ಟೇಸ್ಟ್ ಮಾಡ್ತೀನಿ. ಅದ್ ಹೆಂಗಾಗುತ್ತೆ? ನೀವ್ ಹೇಳಿದ್ರಲ್ಲ ನಂಗೆ ಆಂಕರಿಂಗ್ ತುಂಬಾ ಇಷ್ಟ ಅಂತ. ಸೊ ನಾನ್ ಮಾಡಿದೀನಿ, ಇವಾಗ ಇಲ್ಲ, ಬೇಡ. ಟೇಸ್ಟ್ ಮಾಡ್ಬೇಕು. ಜೊತೆನಲ್ಲಿ ಮಾಡೋಣ ಅಂತ ತಗೊಳ್ಳಿ. ಭಯ? ಇಲ್ಲಪ್ಪ, ರುಟ್ ತಿನ್ನಿ. ಯೋ ಗುಡ್ ಕುಕ್. ಎಸ್. ಕಾನ್ಫಿಡೆಂಟಾ? ಎಸ್. ಟೇಸ್ಟ್ ಮಾಡ್ಬಿಡ್ಲಾ? ಶ್ಯಾ. ಎಸ್. ಅಲ್ಲ, ಸ್ವೀಟ್ ಇಟ್ಕೊಂಡಿದ್ದೀರಾ ಆ ಕಡೆ. ಸ್ವೀಟ್ ಕೊಟ್ಟಿದ್ರೆ ಫಸ್ಟ್ ಸ್ವೀಟ್ ತಿನ್ಬಿಟ್ಟು ಆಮೇಲೆ ಇದು ಕಸ್ಟರ್ಡ್ ಹಲ್ವಾ ತಗೊಳ್ಳಿ.
ಕಟ್ ಮಾಡ್ಕೊಡಿ ಅಂದ್ರೆ ಆ ಕಡೆನೇ ಇಟ್ಕೊಂಡ್ಬಿಟ್ರು. ಥ್ಯಾಂಕ್ ಯು ಸೋ ಮಚ್. ಎರಡು ಕೈಲೂ ಏನಂತಾರೆ, ಅದು ತಿನ್ಬೇಕು ಇದು ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ಬಟ್ ಪಂಪ್ಕಿನ್ ಕರಿ ಹೇಗ್ ಮಾಡೋದು ಅಂತ ಫಸ್ಟ್ ರೀಕ್ಯಾಪ್ ನಿಮ್ಗೆ ಹೇಳ್ಬಿಡ್ತೀನಿ, ಆಮೇಲೆ ಅದನ್ನ ಟೇಸ್ಟ್ ಮಾಡ್ತೀನಿ. ಓಕೆನಾ? ಬಿಸಿ ಬಿಸಿ ಆಗಿರುವಂತಹ ಒಂಥರ ಈ ಮಲ್ನಾಡ್ ಮಸಾಲ ಅಂತಾರ ಆ ತರ ಇದೆ, ಆರಾಮಾಗಿ ಸಕ್ಕದಾಗಿ ಬರ್ತಿದೆ. ಪಂಪ್ಕಿನ್ ಕರಿ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳಿ. ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ತೆಂಗಿನ ತುರಿ, ಈರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಧನಿಯಾ, ಒಣಮೆಣಸಿನಕಾಯಿ, ಬೆಲ್ಲ, ಹುಣಸೆ ರಸ ಹಾಗೂ ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬಾಣ್ಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಾದ ಮೇಲೆ ಜೀರಿಗೆ, ಕುಂಬಳಕಾಯಿ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಿ. ಈಗ ಈರುಳ್ಳಿ, ರುಬ್ಬಿದ ಮಸಾಲೆ, ಸ್ವಲ್ಪ ನೀರು ಹಾಗೂ ಉಪ್ಪನ್ನ ಹಾಕಿ ಬೇಯಿಸಿದರೆ ಬಿಸಿ ಬಿಸಿಯಾದ ಪಂಪ್ಕಿನ್ ಕರಿ ಚಪಾತಿಯೊಂದಿಗೆ ಸವಿಯಲು ಸಿದ್ಧ. ನೋಡ್ಕೊಂಡಾಯ್ತಲ್ಲ ಹೇಗ್ ಮಾಡುದು ಅಂತ. ಟೇಸ್ಟ್ ಮಾಡ್ಬಿಡೋಣ. ಟೇಸ್ಟ್ ಮಾಡಿ ಹೇಗಿದೆ ಅಂತ ನಾನು ಹೇಳ್ತೀನಿ. ಓಕೆ, ನಂಗೆ ಈ ಮಸಾಲ ಇಷ್ಟ ಆಯ್ತು. ಸ್ಪೈಸಿನೇ ಇರಲ್ಲ ಇದು ಅಲ್ಲ? ಇಲ್ಲ, ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನಿಜ. ಹೇಳಿದ್ನಲ್ಲ, ಸೌತ್ ಅಂಡ್ ನಾರ್ತ್ ಕಾಂಬಿನೇಷನ್ ಅಂತ. ವಾವ್, ನಾನು ತುಂಬಾ ಚೆನ್ನಾಗಿ ಮಾಡಿದ್ದೀನಿ ಗೊತ್ತಾ? ಹೌದಾ? ಟೇಸ್ಟ್ ಮಾಡಿ. ಕ್ರೆಡಿಟ್ ನೀವೇ ತಗೊಳ್ಳಿ. ಸೂಪರ್ ಆಗಿದೆ. ಚೆನ್ನಾಗಿ. ಅಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದೀನಿ. ನಂಗೆ ಗೊತ್ತಾಗ್ಲಿಲ್ಲ ಹಿಂಗೆಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ನಾನು ಮಾಡೋ ಅಡಿಗೆ ಅಂತ. ನೀವು ಎಕ್ಸ್ಪರ್ಟ್ ಆಗಿದ್ದೀರಾ ಬಿಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ಖುಷಿಲಿ ಹಲ್ವಾ ಟೇಸ್ಟ್ ಮಾಡ್ಬೇಡ. ಲೈಕ್ ಎ ಜೆಲ್ಲಿ. ಎಸ್, ಜೆಲ್ಲಿ ಫಿನಿಶ್. ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಏನ್ ಗೊತ್ತಾ, ಸಕ್ಕರೆ ಕರೆಕ್ಟ್ ಆಗಿದೆ. ನಂಗೆ ಇಷ್ಟು ಮೈಲ್ಡ್ ಆಗಿದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಈ ಸ್ವೀಟ್ ಬರೋದೇ ಸ್ವಲ್ಪ ಮೈಲ್ಡ್ ಅಲ್ಲ, ತುಂಬಾ ಸಿಹಿ ಇದ್ರೆ ಚೆನ್ನಾಗಿರಲ್ಲ. ಇದು ತುಂಬಾ ಚೆನ್ನಾಗಿದೆಪ್ಪ. ನೀವು? ಇಲ್ಲ, ತೊಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ವೆರಿ ನೈಸ್. ನನ್ನಂತೂ 2 ರೆಸಿಪೀಸ್ ತುಂಬಾ ಇಷ್ಟ ಆಯ್ತು ಗೌತಮಿ. ಥ್ಯಾಂಕ್ ಯು. ನಿಮ್ಮಷ್ಟೇ ಸ್ವೀಟ್ ಆಗಿ ನಿಮ್ಮಷ್ಟೇ ಖಾರವಾಗಿಲ್ಲ, ಬಟ್ ಎರಡು ಕೂಡ ತುಂಬಾ ಚೆನ್ನಾಗಿದೆ. ಹೇಳಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಏನ್ ಅನಿಸ್ತು? ಫಸ್ಟ್ ಆಫ್ ಆಲ್ ನಾನು ಸುವರ್ಣ ಚಾನಲ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಯೂನಿಟ್ ಪೀಪಲ್ ಎಲ್ಲ ವೆರಿ ಸಪೋರ್ಟಿವ್. ನೀವು ತುಂಬಾ ಕೋಆಪರೇಟ್ ಮಾಡಿದ್ರಿ. Thank you. ಕಂಪ್ಲೀಟ್ ನಿಮ್ಮ ಯೂನಿಟ್ಗೆ ಐ ಲೈಕ್ ಟು ಸೇ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ನಿಮ್ಗೋಸ್ಕರ ನಮ್ಮ ಈಸ್ಟರ್ ಮಸಾಲಾ ಅವ್ರ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಗೌತಮಿ. ಅಂಡ್ ನಿಮ್ಮ ಫ್ಯೂಚರ್ಗೆ ಆಲ್ ದ ಬೆಸ್ಟ್. ಒಳ್ಳೆ ಕೆಲಸ ಸಿಗ್ಲಿ. ಥ್ಯಾಂಕ್ಸ್. ವಿಶ್ ಯು ಗುಡ್ ಲಕ್. ಓಕೆ, ಬಾಯ್. ಬಾಯ್. ನಿಜವಾಗ್ಲೂ ಪ್ರತಿಮಾ ಆ ತರ ರೆಸಿಪೀಸ್ ಮಾಡಿದ್ರೆ ಗೌತಮಿ ಬಂದು ಈ ತರ ರೆಸಿಪೀಸ್ ಮಾಡ್ಬಿಡೋದಾ? ಇವತ್ತಿನ ರೆಸಿಪೀಸ್ ಅಂತೂ ಬೊಂಬಾಟ್ ಅಂದ್ರೆ ಬೊಂಬಾಟ್. ಸೂಪರ್ ಆಗಿರುವಂತ 4 ರೆಸಿಪೀಸ್ ನೊಂದಿಗೆ ಇವತ್ತಿನ ಸಂಚಿಕೆಯನ್ನ ಮುಗಿಸುವಂತ ಟೈಮ್ ಬಂದೇ ಬಿಟ್ಟಿದೆ ಅಲ್ಲ? ಸೊ ಅಡ್ರೆಸ್ ಹೇಳ್ಬೇಕನ್ನಸಲ ಬರ್ಕೋತೀರಾ? ಬರ್ಕೊಳ್ಳಿ. ನೀವು ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ ನಮ್ಮ ವಿಳಾಸಕ್ಕೆ ನಿಮ್ಮ ರೆಸಿಪೀಸ್ ಡೀಟೇಲ್ ಜೊತೆಗೆ ನಿಮ್ಮ ಫೋಟೋ ಕಳಿಸ್ಬೇಕು. ಓಕೆನಾ? ಜೊತೆಗೆ ಮೇಲ್ ಕೂಡ ಮಾಡಬಹುದು. ನಮ್ಮ ಅಡ್ರೆಸ್ ನ್ಯೂ D2 ಮೀಡಿಯಾ, ನಂಬರ್ 11, 2ನೇ ಮುಖ್ಯ ರಸ್ತೆ, 2ನೇ ಅಡ್ಡ ರಸ್ತೆ, ಚನ್ನಮ್ಮನಕೆರೆ ಅಚ್ಚುಕಟ್ಟು, ಬೆಂಗಳೂರು 560085. ರೈಟ್. ನಾಳಿನ ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ಅಲ್ಲಿವರೆಗೂ ಏನ್ ಮಾಡ್ತಿರ್ತೀರಾ ನೀವು? ನಮ್ಮ ಸುವರ್ಣ ವಾಹಿನಿಯಲ್ಲಿ ಬರುವಂತ ಎಲ್ಲ ಕಾರ್ಯಕ್ರಮಗಳನ್ನ ನೋಡಿ ಅಂತ ಹೇಳ್ತಾ, ಎಂಜಾಯ್ ಮಾಡಿ ಅಂತ ಹೇಳ್ತಾ, ನಾಳೆ ಕರೆಕ್ಟ್ ಆಗಿ 12ವರೆಗೆ ಟಿವಿ ಮುಂದೆ ನೀವಿರಿ. ನಿಮ್ಗೋಸ್ಕರ 4 ರೆಸಿಪೀಸ್ ನೊಂದಿಗೆ ನಾನು ಕಾಯ್ತಾ ಇರ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಸಿ ಯು ಟುಮಾರೋ.